ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಸಕ್ಕವಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಹೆಲ್ತಿ ಆಗಿದ್ದೀರಾ ಅನ್ಕೊಂತೀನಿ. ಏನು ಇಶ್ಯೂಸ್ ಆಗ್ತಿಲ್ಲ ಅನ್ಕೊಂತೀನಿ. ಇನ್ನೊಂದೇನು ಹೇಳ್ತೀನಿ ಅಂದರೆ, ಸ್ವಲ್ಪ ನೋಟಿಫಿಕೇಶನ್ಸ್ಗಳಿಗೆ ಅಪ್ಲೈ ಮಾಡುವಾಗ ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಡೀಟೇಲ್ಸ್ ಆಗಿ ನೋಡಿಬಿಟ್ಟು ನೋಟಿಫಿಕೇಶನ್ ಅರ್ಥ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ, ಓಕೆನಾ? ಆಮೇಲೆ ಇನ್ನೊಂದೇನು ಅಂದರೆ, ಫಾರ್ ಎಕ್ಸಾಂಪಲ್ ಬುಕ್ ಲಿಸ್ಟ್ ಬಗ್ಗೆ ಕೇಳ್ತಿದ್ದೀರಾ. ಸೊ ಬುಕ್ ಲಿಸ್ಟಿಗೆ ನಾನೊಂದು ಏನು ಹೇಳ್ತೀನಿ ಅಂದರೆ, ಒಂದ್ ವೇಳೆ ನೀವು ಇವಾಗ ಪ್ರಿಪೇರ್ ಆಗ್ತಿದ್ದೀರಾ, ಈ ನೋಟಿಫಿಕೇಶನ್ ಬಂದ್ಮೇಲೆ ಅಂದ್ಮೇಲೆ ನೀವು ಬೇಸಿಕ್ ಇಂದ ನಾರ್ಮಲ್ ಸ್ಟ್ಯಾಂಡರ್ಡ್ ಬುಕ್ಸ್ ನ ಕವರ್ ಮಾಡೋದಕ್ಕೆ ಆಗಲ್ಲ. ತುಂಬಾನೇ ಕಷ್ಟ ಆಗುತ್ತೆ. ಬೇಸಿಕ್ಸ್ ಪ್ಲಸ್ ಸ್ಟ್ಯಾಂಡರ್ಡ್ ಬುಕ್ಸ್ ನ ಕವರ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಜಸ್ಟ್ 3 months ಅಲ್ಲಿ ನೀವು ಕವರ್ ಮಾಡೋದಕ್ಕೆ ಆಗಲ್ಲ. ಈ ಟೈಮಲ್ಲಿ ನೀವೇನ್ ಮಾಡಿ ಅಂದ್ರೆ, ಮಾರ್ಕೆಟ್ ಅಲ್ಲಿ, ಓಕೆನಾ, ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ ನಿಮ್ಗೆ ಬುಕ್ಸ್ಗಳು. ಅಂದ್ರೆ ಜಸ್ಟ್ ಕಂಪೈಲೇಷನ್ ಮಾಡಿ ಬುಕ್ಸ್ಗಳನ್ನ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ತುಂಬಾ ಜನ ಕೇಳಿದ್ರಿ ನನಗೆ, ಏನಂತ ಹೇಳಿದ್ರೆ, ಮ್ಯಾಮ್ ಆಲ್ ಇನ್ ಒನ್ ಬುಕ್ಸ್ಗಳು ಸಿಗಲ್ವಾ? ಸೊ ಸಿಗುತ್ತೆ, ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ನಿಮ್ಗೆ ತುಂಬಾ ಬುಕ್ಸ್ಗಳು ಮಾರ್ಕೆಟ್ ಅಲ್ಲಿ ಬಿಡ್ತಾರೆ. ಏನು ಅಂದ್ರೆ, ಈ VAO ಬುಕ್ಸ್ಗಳು ಅಥವಾ ಈವನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವರು ಬಿಡ್ತಾರೆ. ಜಸ್ಟ್ ಕಂಪೈಲೇಷನ್ ಮಾಡ್ಬಿಟ್ಟು ಎಲ್ಲಾ ಸಬ್ಜೆಕ್ಟ್ ಒಂದೇ ಬುಕ್ ಅಲ್ಲಿ ಇರೋ ತರ ಬಿಡ್ತಾರೆ. ಬಟ್ ಐ ಥಿಂಕ್ ದಟ್ಸ್ ನಾಟ್ ಎನಫ್. ಬಟ್ ನಿಮಗೆ ಈ ಟೈಮಲ್ಲಿ 3 ತಿಂಗಳಲ್ಲಿ ಕವರ್ ಮಾಡಬೇಕು ಅಂದ್ರೆ, ಈವನ್ ನೀವು ಆ ಬುಕ್ ಓದೋದಕ್ಕೂ ತುಂಬಾ ವಾಸ್ಟ್ ಅನ್ಸುತ್ತೆ. ಫಸ್ಟ್ ಟೈಮ್ ನೀವೇನಾದ್ರೂ ಈ ಫೀಲ್ಡಿಗೆ ಬಂದು ಇನ್ನ ಯಾವ ಬುಕ್ ಮುಟ್ಟಿಲ್ಲ ನಾನು, ನನಗೆ ಈ 3 ತಿಂಗಳಲ್ಲಿ ನಾನು ಪ್ರಿಪೇರ್ ಆಗ್ಬೇಕು ಅಂದ್ರೆ, ನೀವು ಆ ತರ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಅವರು ಮಾಡಿರುವಂತಹ ಬುಕ್ಸ್ಗಳನ್ನ ಜಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಬೇಕಾದಷ್ಟು ಇನ್ಸ್ಟಿಟ್ಯೂಟ್ ಅವರು ಈ ಟೈಮ್ ಅಲ್ಲಿ ನಿಮಗೆ ಬುಕ್ಸ್ಗಳನ್ನ ರಿಲೀಸ್ ಮಾಡಿರ್ತಾರೆ. ಜಸ್ಟ್ 1 book 2 books ಈ ತರ ಬಿಟ್ಟಿರ್ತಾರೆ. ಬಟ್ ಇನ್ನ ಕೆಲವೊಂದು ಇನ್ಸ್ಟಿಟ್ಯೂಟ್ ಅವ್ರು ಏನ್ ಮಾಡಿರ್ತಾರೆ, ಒಂದು 4 books ಅಲ್ಲೇ ಎಲ್ಲಾನು ಮ್ಯಾನೇಜ್ ಮಾಡಿ ಬಿಟ್ಟಿರ್ತಾರೆ. ಅದ್ರಲ್ಲಿ ಕರೆಂಟ್ ಅಫೇರ್ಸ್ ಇಂದ ಹಿಡಿದು ಪೇಪರ್ 1 ಪೇಪರ್ 2 ಎಲ್ಲಾ ಸಬ್ಜೆಕ್ಟ್ಸ್ ಗಳನ್ನು ಕವರ್ ಮಾಡಿರ್ತಾರೆ. ಸೊ ಅದನ್ನ ತಗೊಂಡ್ ಕೂಡ ನೀವು ಓದ್ಬೋದು. ಬಟ್ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಅಂದ್ರೆ, ಆಲ್ಮೋಸ್ಟ್ ಒಂದು 60-70% ಎಫೆಕ್ಟಿವ್ ಆಗಿರುತ್ತೆ. ಕಂಪ್ಲೀಟ್ 100% ಇರೋದಿಲ್ಲ. ಯಾಕಂದ್ರೆ ಇವಾಗ ಪ್ಯಾಟರ್ನ್ ಚೇಂಜ್ ಆಗಿದೆ ಅಲ್ವಾ, ತುಂಬಾ ಡೆಪ್ತ್ ಆಗಿ ಕ್ವಶನ್ಸ್ ಕೇಳ್ತಿದ್ದಾರೆ. ಸ್ವಲ್ಪ ನಿಮಗೆ ತುಂಬಾ ಕಂಪ್ಲೀಟ್ ಬೇಸಿಕ್ಸ್ ಗಳು ಗೊತ್ತಿರ್ಬೇಕಾಗತ್ತೆ. ಬಟ್ 70-80% ನೀವು ಈ ಇನ್ಸ್ಟಿಟ್ಯೂಟ್ ಮಾಡುವಂತ ಬುಕ್ಸ್ ಗಳನ್ನ ಓದ್ಬೋದು. ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ ಆಕ್ಚುಲಿ. ಬಟ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ಒಂದ್ ಬುಕ್ ಕೊಡ್ತಾರಲ್ವಾ, ಜಸ್ಟ್ VAOಗೆ ಅಂತಾನೆ ಒಂದ್ ಬುಕ್ ಕೊಡ್ತಾರೆ. ಅದು ಆಕ್ಚುಲಿ ವರ್ಕ್ ಆಗಲ್ಲ. ನಾನು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ, ಆ ತರ ಬುಕ್ಸ್ ಗಳು ವರ್ಕ್ ಆಗಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ ಫ್ಯೂ ಕ್ವಶನ್ಸ್ ಗಳು ಅಟೆಂಡ್ ಮಾಡ್ಬಿಟ್ಟು ಬರ್ಬೋದು ಅಷ್ಟೇ ಆ ಬುಕ್ ಗಳಿಂದ. ಬಟ್ ಕೆಲವೊಂದು ಇನ್ಸ್ಟಿಟ್ಯೂಟ್ ಗಳು ಬಿಟ್ಟಿರೋದು ಒಂದ್ ಲೆವೆಲ್ಗೆ ವರ್ಕ್ ಆಗುತ್ತೆ. ನಾ ಕೆಲವೊಂದು ಇನ್ಸ್ಟಿಟ್ಯೂಟ್ ಅವ್ರು ಬಿಟ್ಟಿದ್ದಾರೆ. ಬಟ್ ಓಕೆ, ಚೆನ್ನಾಗೇ ಇದೆ. ಅವ್ರು ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಿದ್ದಾರೆ. ಕರೆಂಟ್ ಅಫೇರ್ಸ್ ಎಲ್ಲ ಕವರ್ ಮಾಡಿದ್ದಾರೆ, ಪೇಪರ್ 2 ಕವರ್ ಮಾಡಿದ್ದಾರೆ. ಬಟ್ ಸದ್ಯಕ್ಕೆ ನಮ್ಮ ಹತ್ರ ಟೈಮ್ ಇಲ್ದಿರುವಾಗ ಬೇರೆ ವಿಧಿ ಇಲ್ಲ. ಸೊ ಅದನ್ನ ಕವರ್ ಮಾಡ್ಕೊಬಹುದು. ಇಲ್ಲ ನೀವು ತುಂಬಾ ಟ್ಯಾಲೆಂಟೆಡ್ ಇದ್ದು, ನಾನು ತುಂಬಾ ಕಷ್ಟಪಟ್ಟು ಓದಿ ಕವರ್ ಮಾಡ್ತೀನಿ ಅಂದ್ರೆ, ನೀವು ಸ್ಟ್ಯಾಂಡರ್ಡ್ ಬುಕ್ಸ್ ನ ಕವರ್ ಮಾಡ್ಬೋದು. ಬಟ್ ತುಂಬಾನೇ ವಾಸ್ಟ್ ಆಗುತ್ತೆ, ಓಕೆನಾ? ತುಂಬಾನೇ ವಾಸ್ಟ್ ಆಗುತ್ತೆ, ತುಂಬಾ ಹೆವಿ ಫೀಲ್ ಆಗುತ್ತೆ, ಓಕೆನಾ? ಯಾಕಂದ್ರೆ ನಿಮ್ಗೆ ಡೈರೆಕ್ಟ್ ಸ್ಟ್ಯಾಂಡರ್ಡ್ ಬುಕ್ಸ್ ಓದುವಾಗ ಯಾವುದು ತಲೆಗೆ ಹೋಗಲ್ಲ. ಲಿಟ್ರಲಿ ಐ ಆಮ್ ಟೆಲಿಂಗ್ ದ ಟ್ರೂತ್, ಯಾವುದು ತಲೆಗೆ ಹೋಗಲ್ಲ. ಡೈರೆಕ್ಟ್ ಸ್ಟ್ಯಾಂಡರ್ಡ್ ಬುಕ್ಸ್ ಹೋಗುವಾಗ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಡೈರೆಕ್ಟ್ ಆಗಿ ನೀವು ಒಂದು ಕಂಪೈಲೇಷನ್ ಓದ್ತಿದ್ದೀರಾ ಅಂದ್ರೆ, ಜಸ್ಟ್ ಮಾರ್ಕೆಟ್ಗೆ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಅದಾದ್ರು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನಿಮ್ಗೆ VAO ಬುಕ್ಸ್ ಗಳಂತಾನೆ ಸಿಗುತ್ತೆ. ಆಕ್ಚುಲಿ ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ರು, ಬಟ್ ನಾನು ಅದನ್ನ ರೆಫರ್ ಮಾಡಿಲ್ಲ. ರಿಲೀಸ್ ಮಾಡಿದ್ರು. ಈವನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳು ಕೂಡ ನಿಮ್ಗೆ ಕೊಡ್ತಾರೆ. ತುಂಬಾ ಇನ್ಸ್ಟಿಟ್ಯೂಟ್ ಗಳು ರಿಲೀಸ್ ಮಾಡ್ತಾರೆ ಈ ತರ ಎಕ್ಸಾಮ್ ಟೈಮ್ ಅಲ್ಲಿ. ನೀವು ರೆಫರ್ ಮಾಡ್ಬೋದು. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಟೈಮ್ ಅಲ್ಲಿ ನೀವು ನೆಕ್ಸ್ಟ್ ಇನ್ನ ತುಂಬಾ ನೋಟಿಫಿಕೇಶನ್ಸ್ ಗಳು ಬರುತ್ತೆ, FDA ST ಎಲ್ಲ ಬರುತ್ತೆ. ಸೊ ಹಾಗಾಗಿ ನಾ ತುಂಬಾ ದಿವಸದಿಂದ ನಿಮಗೆ ಹೇಳ್ತಿದ್ದೆ, ಜಸ್ಟ್ ತುಂಬಾ ದಿವಸದಿಂದ ಗೈಡೆನ್ಸ್ ಕೊಡ್ತಿದ್ದೆ. ಅದು ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ತುಂಬಾ ದಿವಸದಿಂದ ಗೈಡೆನ್ಸ್ ಕೊಟ್ಟಿದ್ದೀನಿ, ಹೇಗೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳಿದೀನಿ, ಕಟ್ ಆಫ್ ಹೇಳಿದೀನಿ, ಎಲ್ಲಾನು ಹೇಳಿದೀನಿ, ಬುಕ್ ಲಿಸ್ಟ್ ಹೇಳಿದೀನಿ, ಎಲ್ಲಾನು ಹೇಳಿದೀನಿ. ಬಟ್ ಇಷ್ಟು ದಿನ ತೋರಿಸ್ತಿಲ್ದಿದ್ದು ಉತ್ಸಾಹ ಈಗ ನೋಟಿಫಿಕೇಶನ್ ಬಂದ್ಮೇಲೆ ನನಗೆ ಬುಕ್ಸ್ ಬೇಕು, ನೋಟ್ಸ್ ಬೇಕು, ಕ್ವಶನ್ ಪೇಪರ್ ಬೇಕು, ಟೆಸ್ಟ್ ಸೀರೀಸ್ ಬೇಕು, ಎಲ್ಲಾನು ಇವಾಗ ಬರ್ತಿದ್ದೀರಾ ನೀವು. ಯಾಕೆ ಇಷ್ಟು ದಿವಸದಿಂದ ಪ್ರಿಪೇರ್ ಆಗಿಲ್ಲ?
ಎಷ್ಟೋ ಜನ ವರ್ಷಗಟ್ಲೆಯಿಂದ ಪ್ರಿಪೇರ್ ಆಗ್ತಿದಾರಲ್ಲ, ನೀವ್ ಇವಾಗ ಬಂದ್ಬಿಟ್ಟು ಇಷ್ಟ ದಿವಸದಿಂದ ಗೈಡೆನ್ಸ್ ಕೊಡ್ತಿದ್ದೆ. ಬಟ್ ಇಟ್ಸ್ ಓಕೆ, ಕೆಲವರಿಗೆ ಫೀಲ್ಡ್ ತುಂಬಾ ನ್ಯೂ ಆಗಿರುತ್ತೆ, ಸೊ ಸಡನ್ ಆಗಿ ಬಂದಿರ್ತೀರಾ, ಪ್ರಾಬ್ಲಮ್ ಏನಿಲ್ಲ. ಓಕೆನಾ, ಜಸ್ಟ್ ರೆಫರ್ ಆಗಿ. ಬಟ್ ಸ್ಟಿಲ್ ನಾನೇನ್ ಪ್ರಿಫರ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಬೇಸಿಕ್ಸ್ ಕವರ್ ಮಾಡಿ ಸ್ಟ್ಯಾಂಡರ್ಡ್ ಬುಕ್ಸ್ ಹೋಗಿ, ಕೋರ್ ಬುಕ್ಸ್ ಹೋಗಿ. ಬಟ್ ನಿಮ್ಗೆ ಇನ್ನ ಲೇಟರ್ ಬರುವಂತಹ ನೋಟಿಫಿಕೇಶನ್ಸ್ ಗಳಿಗೆ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ, ತುಂಬಾ ನೋಟಿಫಿಕೇಶನ್ಸ್ ಗಳು ಬರುತ್ತೆ, ಗ್ರೂಪ್ ಬಿ, ಗ್ರೂಪ್ ಎ, ಗ್ರೂಪ್ ಸಿ, ತುಂಬಾ ನೋಟಿಫಿಕೇಶನ್ಸ್ ಗಳು ಬರುತ್ತೆ. ಜಸ್ಟ್ ಇವಾಗಿಂದ ಪ್ರಿಪೇರ್ ಆದ್ರೂ ಕೂಡ ನೀವು ಅಲ್ಲಿಗೆ ಹೋಗಿ ಮುಟ್ಬಹುದು. ಬಟ್ ನಾನು ವಿಎಒಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂದ್ರೆ ಜಸ್ಟ್ ಗೋ ಫಾರ್ ದಿ ಕಂಪೈಲ್ಡ್ ಬುಕ್ಸ್ ಗಳು ಬರುತ್ತಲ್ವಾ, ಅದನ್ನ ಪ್ರಿಪೇರ್ ಆಗಿ. ಇಲ್ಲ ಫುಲ್ ವರ್ಸಟೈಲ್, ತುಂಬಾ ಟ್ಯಾಲೆಂಟೆಡ್ ಇದೀನಿ ಅಂದ್ರೆ ನೀವು ಕೋರ್ ಬುಕ್ಸ್ ಗಳನ್ನ ರೆಫರ್ ಮಾಡ್ಬೋದು. ತುಂಬಾ ಟ್ಯಾಲೆಂಟ್ ಇದ್ದು ನೀವು ಕವರ್ ಮಾಡ್ತೀರಾ 3 ತಿಂಗಳಲ್ಲಿ ಅಂದ್ರೆ, ಬಟ್ ರಾತ್ರಿ ಹಗಲು ಕುತ್ಕೊಂಡು ಓದ್ಬೇಕಾಗತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ಈ ಫೀಲ್ಡ್ ಬಂದಿದ್ರೆ, ಇವಾಗ ಈ 3 ತಿಂಗಳಲ್ಲಿ ವಿಎಒ ಎಕ್ಸಾಮ್ ಕೊಡ್ಬೇಕು ಅಂತವ್ರಿದ್ರೆ ಜಸ್ಟ್ ಗೋ ಫಾರ್ ದ ಕಂಪೈಲ್ಡ್ ಬುಕ್ಸ್. ಓಕೆನಾ, ಬಟ್ ದಟ್ಸ್ ನಾಟ್ ಎನಫ್. ಓಕೆನಾ, ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಓಕೆನಾ, ದಟ್ಸ್ ನಾಟ್ ಎನಫ್. ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ, ಅದು ಎನಫ್ ಅಲ್ಲ, ಅದು ಯಾವ ಎಕ್ಸಾಮ್ಗೂ ಎನಫ್ ಅಲ್ಲ. ಓಕೆನಾ, ಬಟ್ ಸ್ಟಿಲ್ ನಿಮ್ಮ ನಾಲೆಡ್ಜ್ ಒಂದು 60% 70% ನೀವು ಕವರ್ ಮಾಡ್ಕೊಬಹುದು ಕಂಪೈಲ್ಡ್ ಬುಕ್ಕಿಗೆ. ಈವನ್ ಫಸ್ಟ್ ಟೈಮ್ ಬಂದಿರೋರಿದ್ರೆ, ಇಲ್ಲ ಇನ್ನು ನನಗೆ ಸ್ವಲ್ಪ ಟೈಮ್ ಇದೆ, ಚೆನ್ನಾಗಿ ಓದ್ತಿದೀನಿ, ವರ್ಕ್ ಮಾಡ್ತಿರೋರು ಅಥವಾ ಬಿಸಿ ಇರೋರು ಕಂಪೈಲ್ಡ್ ಬುಕ್ಸ್ ಗಳಿಗೆ ಹೋಗಿ. ಇಲ್ಲ ನಾನು ಸ್ವಲ್ಪ ಫ್ರೀ ಇದೀನಿ, ಓದ್ತೀನಿ ಅನ್ನೋರು, ಈ 3 ತಿಂಗಳಲ್ಲಿ ಓದ್ಬೇಕು ಅನ್ನೋರು, ಸ್ವಲ್ಪ ಇನ್ಸ್ಟಿಟ್ಯೂಟ್ಸ್ ಗಳು ಬುಕ್ಸ್ ಗಳನ್ನ ರಿಲೀಸ್ ಮಾಡಿರ್ತಾರೆ. ನನ್ನ ಹತ್ರ ಆ ಬುಕ್ಸ್ ಗಳಿಲ್ಲ, ಇನ್ಸ್ಟಿಟ್ಯೂಟ್ ಗಳು ರಿಲೀಸ್ ಮಾಡಿರ್ತಾರೆ. ಒಂದು 3000 4000 5000 ರೇಂಜಿಗೆ ಹೇಳ್ತಾರೆ. ಆಲ್ಮೋಸ್ಟ್ ಅಬೌವ್ 3000 ಇರುತ್ತೆ ನಿಮಗೆ ಆ ಬುಕ್ಸ್ ಗಳು. ಸೊ ಆ ಬುಕ್ಸ್ ಗಳನ್ನ ಬೈ ಮಾಡ್ಕೊಳ್ಳಿ, ಎನಿ ಇನ್ಸ್ಟಿಟ್ಯೂಟ್. ಬಟ್ ಫಸ್ಟ್ ಸ್ವಲ್ಪ ರೆಫರ್ ಮಾಡಿ ನೋಡಿ, ಆಮೇಲೆ ಬೈ ಮಾಡ್ಕೊಳ್ಳಿ. ಇಲ್ಲ ನಾನು ಆಲ್ರೆಡಿ ಮುಂಚೆಯಿಂದನೇ ಪ್ರಿಪೇರ್ ಆಗ್ತಿದ್ದೆ, ನನಗ್ ಬ್ಯಾಕಪ್ ಇತ್ತು, ನಾನು ಮುಂಚೆಯಿಂದನೇ ಪ್ರಿಪೇರ್ ಆಗ್ತಿದ್ದೆ ಅಂದ್ರೆ ವಾಟ್ ಯು ಹ್ಯಾವ್ ಪ್ರಿಪೇರ್ಡ್ ಕೋರ್ ಬುಕ್ಸ್ ಗಳು ನೀವು ಪ್ರಿಪೇರ್ ಆಗಿರ್ತೀರಾ ಅಲ್ವಾ, ಕೋರ್ ಬುಕ್ಸ್ ಗಳು, ಸ್ಟ್ಯಾಂಡರ್ಡ್ ಬುಕ್ಸ್ ಗಳು, ಬೇಸಿಕ್ಸ್ ಗಳು, ನಿಮ್ಮ ನೋಟ್ಸ್ ಗಳು, ನೀವು ಮಾಡಿರೋ ರಿವಿಷನ್, ನೀವು ಮಾಡಿರೋ ಟೆಸ್ಟ್ ಸೀರೀಸ್, MCQಗಳು, ಅದನ್ನ ಪ್ರಿಪೇರ್ ಆಗಿ. ದಟ್ಸ್ ಮೋರ್ ದನ್ ಎನಫ್. ಓಕೆನಾ, ಅದೇ ನೀವು ಇವಾಗ ಬಂದಿರೋರು ಆದಷ್ಟು ಜಾಸ್ತಿ MCQಗಳನ್ನ, ಇವಾಗ ಪ್ರಿಪೇರ್ ಆಗ್ತಿರೋರು MCQಗಳನ್ನ ಜಾಸ್ತಿ ಪ್ರಿಪೇರ್ ಮಾಡಿ. ನಾವು ಮಾಡ್ತಿರೋ MCQಗಳನ್ನ ಪ್ರಿಪೇರ್ ಆಗಿ. ಬೇರೆ ಎಲ್ಲಾದ್ರೂ ನಿಮ್ಗೆ ಅವೈಲಬಿಲಿಟಿ ಇದೆ MCQಗಳು ಫ್ರೀ ಆಗಿ ಯಾವ್ದಾದ್ರು ಯೂಟ್ಯೂಬ್ಗಳು ಮಾಡ್ತಿದಾರೆ ಅಂದ್ರೆ ಅದನ್ನ ಕೂಡ ರೆಫರ್ ಮಾಡಿ. ಬಟ್ ನನಗೆ ಯಾವುದೇ ಚಾನೆಲ್ಸ್ಗಳು ಸತ್ಯವಾಗ್ಲೂ ಗೊತ್ತಿಲ್ಲ. ಬಟ್ ನನಗನ್ಸಿರೋ ಪ್ರಕಾರ ತುಂಬಾ ಚಾನೆಲ್ಸ್ಗಳು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮಗೆ ಈ ತರ ಹಳೆ ಪೇಪರ್ ಅನಾಲಿಸಿಸ್ ಮಾಡ್ತಿರ್ತಾರೆ, ಇಲ್ಲ MCQಗಳನ್ನ ಸಾಲ್ವ್ ಮಾಡ್ತಿರ್ತಾರೆ, ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಿರ್ತಾರೆ. ಅದನ್ನ ನೀವು ರೆಫರ್ ಮಾಡಿ. ಓಕೆನಾ, ಆದಷ್ಟು ಇವಾಗ ಬಂದಿರೋ ಫೀಲ್ಡ್ಗೆ ಆದಷ್ಟು ಜಾಸ್ತಿ MCQಗಳನ್ನ ಸಾಲ್ವ್ ಮಾಡಿ ಅನಲೈಸ್ ಮಾಡಿ ವಿತ್ ನೀವು ಯಾವ್ದು ಬುಕ್ ಗಳನ್ನ ರೆಫರ್ ಮಾಡ್ತಿದ್ದೀರೋ. ಓಕೆನಾ, ಇನ್ನೊಂದು ಕ್ವಶನ್, ನೀವು ಹೇಳ್ತಿರೋದು ಚಾನೆಲ್ಸ್ಗಳು ಅಥವಾ ನೀವು ಹೇಳೋ ಅಂತ ವಿಡಿಯೋಗಳು ನೋಡಿದ್ರೆ ಸಾಕಾಗುತ್ತಾ? ನಾನು ಇನ್ನೂ ಒಂದ್ಸಲ ಹೇಳ್ತೀನಿ, ನಾನಲ್ಲ, ಯಾವುದೇ ವಿಡಿಯೋ ಮಾಡಿರೋ ಅಂತಹ ಯೂಟ್ಯೂಬ್ ಚಾನೆಲ್ ನ ನೀವು ನೋಡಿದ್ರು ಸಾಲಲ್ಲ. ಓಕೆನಾ, ಇಟ್ಸ್ ಆಲ್ ಗೈಡೆನ್ಸ್, ಇಟ್ ಡಿಪೆಂಡ್ಸ್ ಆನ್ ಯು. ನಾನು ನಿಮಗೆ ಗೈಡೆನ್ಸ್ ಕೊಡ್ತಿದ್ದೀನಿ, ಸೊ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಡೋಂಟ್ ವರಿ, ಇವತ್ತು ನಾಳೆಯಲ್ಲಿ ನಿಮ್ಗೆ ಹೇಗೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಬೇಕು ಅನ್ನೋ ವಿಡಿಯೋ ನಾನು ತಗೊಂಡ್ಬರ್ತೀನಿ. ದೆನ್ ಇದ್ರಲ್ಲಿ ನಾವು ಏನ್ ಈ ವಿಜಯ ಯಾತ್ರೆ ಸೀರೀಸ್ ನಡೆಸ್ತಿದೀವೋ ಇಲ್ಲೆಲ್ಲೂ ಮಿಸ್ ಆಗಲ್ಲ. ನಮ್ 90 days ಪ್ಲಾನ್ ಕರೆಕ್ಟ್ ಆಗಿ 90 days ಇರುತ್ತೆ. ಈ 90 days ಅಲ್ಲಿ ನಾವು ಸುಮಾರು, ನನಗೆ ಅನ್ನಿಸ್ದಂಗೆ ಮೋರ್ ದ್ಯಾನ್ 10,000 MCQಗಳಂತೂ ಸಾಲ್ವ್ ಮಾಡಿರ್ತೀವಿ. ಪಕ್ಕ 100% ಮೋರ್ ದ್ಯಾನ್ 10,000 ಮೇಲೆ ಸಾಲ್ವ್ ಮಾಡಿರ್ತೀವಿ. ಸೊ ಅದನ್ನ ಒಂದು ಆ ಡೈಲಿ 1 hour ಮಿಸ್ ಮಾಡ್ಕೊಬೇಡಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ದೆನ್ ಬೇರೆ ಏನಾದ್ರೂ ಡೌಟ್ಸ್ ಗಳಿದ್ರೆ, ಇವಾಗ ಕುತ್ಕೊಂಡು ಓದೋರು, ಈ 3 ತಿಂಗಳಲ್ಲಿ ಓದ್ತೀನಿ ಅಂತ ಬಂದಿರ್ತೀರಲ್ಲ, ನೀವು ಜಸ್ಟ್ ಡೈರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಬುಕ್ಸ್ ಗಳಿಗೆ ಹೋಗೋದು ನಾ ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಅದು ತುಂಬಾ ಕಾಂಪ್ಲಿಕೇಟ್ ಆಗುತ್ತೆ. ಸೊ ರೆಕಮೆಂಡ್ ಮಾಡಲ್ಲ. ಇವಾಗ ಸ್ಟ್ಯಾಂಡರ್ಡ್ ಬುಕ್ಸ್ ಗಳನ್ನ ತಗೊಂಡು ಬೇಸಿಕ್ಸ್ ಇಂದ ಓದ್ತೀನಿ ಅಂದ್ರೆ
ಐ ಡೋಂಟ್ ರೆಕಮೆಂಡ್. ಓಕೆನಾ. ಬಟ್ ನೀವು ಓದಿ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಎಕ್ಸಾಮ್ ಕೊಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಬಟ್ ಬರೀ ವಿಯೋಗ ಅಂತಾನೆ ನಾನು ಈ 3 ತಿಂಗಳಲ್ಲಿ ಪ್ರಿಪೇರ್ ಆಗ್ತೀನಿ ಅಂದ್ರೆ ಕೋರ್ ಬುಕ್ಸ್ಗಳು, ಯಾಕಂದ್ರೆ ಒಂದೊಂದು ಬುಕ್ಸ್ ಓದೋದಕ್ಕೆ ನಿಮಗೆ ಟೈಮ್ ಹಿಡಿಯುತ್ತೆ. ಓಕೆನಾ. ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ 3 ಮಂತ್ಸ್ 4 ಮಂತ್ಸ್ ಸಿಗುತ್ತೆ ಒಂದೊಂದು ಬುಕ್ಸ್ಗಳು ಓದೋದಕ್ಕೂ ನಿಮಗೆ ಬೇಕಾಗುತ್ತೆ. ಸೊ ಈ 3 ಮಂತ್ಸ್ ಅಲ್ಲಿ ಇದು ವರ್ಕ್ ಆಗಲ್ಲ. ಜಸ್ಟ್ ಇವಾಗ ಬಂದಿದ್ರೆ ನೀವು ಡೈರೆಕ್ಟ್ ಆಗಿ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಅವ್ರ ನೋಟ್ಸ್ಗಳು ಇಲ್ಲ ಅಂದ್ರೆ ಈ ತರ ಕಂಪೈಲ್ ಬುಕ್ಸ್ಗಳನ್ನ ರೆಫರ್ ಮಾಡ್ಕೊಳ್ಳಿ. ಎಲ್ಲಿ ಸಿಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ನೀವ್ ಎಲ್ಲಿದ್ದೀರೋ, ಇವಾಗ ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿರೋ ಸ್ಟೂಡೆಂಟ್ಸ್ ಗಳಿಗೆ ಆರಾಮ್ಸೆ ಧಾರವಾಡಲ್ಲಿ ಸಿಗುತ್ತೆ. ಇಲ್ಲ ನೀವು ಬೇರೆ ಬ್ಯಾಂಗ್ಳೂರಲ್ಲಿರೋರಿಗೆ ವಿಜಯನಗರ ಚಂದ್ರ ಲೇಔಟ್ ಹೋದ್ರೆ ಬೇಕಾದಂಗೆ ಸಿಗುತ್ತೆ. ಇಲ್ಲ ಬೇರೆ ಕಡೆ ಇರೋರಿಗೆ ಈ ತರ ಈ ತರ ಶಾಪ್ ಇರೋರು ಡೆಲಿವರಿ ಕೂಡ ಸರ್ವಿಸ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಸರ್ವಿಸ್ ತಗೊಳ್ಳಿ. ಓಕೆನಾ. ನೀವು ಬಲ್ಕ್ ಆಗಿ ಬುಕ್ ಗಳು ತಗೊಂಡ್ರೆ ಸರ್ವಿಸ್ ಕೊಡ್ತಾರೆ. ಆಕ್ಚುಲಿ ಡೆಲಿವರಿ ಸರ್ವಿಸ್ ಗಳು ಇರುತ್ತೆ. ಆನ್ಲೈನ್ ಅಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಯಾವ ಶಾಪ್ಸ್ ಗಳಲ್ಲಿ ಬುಕ್ ಶಾಪ್ ಗಳನ್ನ ಸರ್ಚ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ, ಡೆಲಿವರಿ ಕೊಡ್ತಾರೆ. ಓಕೆನಾ. ಯಾವ ಡೌಟ್ಸ್ ಇದೆಯಾ? ಜಸ್ಟ್ ಏನ್ ಹೇಳಿದೀನೋ ಅದನ್ನ ಚೆನ್ನಾಗಿ ರಿವೈಸ್ ಮಾಡಿ. ನೀವು ಆಲ್ರೆಡಿ ಓದ್ತಿದ್ರೆ ಈ ಈ ಜರ್ನಿ ಈಸಿ ಆಗುತ್ತೆ. ಆಲ್ರೆಡಿ ಪ್ರಿಪೇರ್ ಆಗ್ತಿದ್ರೆ ಮುಂಚೆಯಿಂದಾನೆ. ಈಗ ಬಂದಿರೋರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಓಕೆನಾ. ಕಾಂಪಿಟೇಷನ್ ಇಸ್ ವೆರಿ ಹೈ. ನೆನ್ಪಿಟ್ಕೊಳ್ಳಿ, ತುಂಬಾನೇ ಜಾಸ್ತಿ ಇದೆ. ಬಟ್ ಇವಾಗ ಬಂದಿರೋರು ನಾ ಹೇಳಿರೋ ತರ ಜಸ್ಟ್ ಬುಕ್ಸ್ ಗಳನ್ನ ಯಾವ್ದು ಹೇಳಿದ್ನೋ ಆ ಬುಕ್ಸ್ ನ ರೆಫರ್ ಮಾಡಿ ಆದಷ್ಟು ಓಲ್ಡ್ ಪೇಪರ್ ಕ್ವಶನ್ಸ್ ಪೇಪರ್ಸ್ಗಳು, ಟೆಸ್ಟ್ ಸೀರೀಸ್ಗಳು, MCQಗಳನ್ನ ಸಾಲ್ವ್ ಮಾಡಿ. ನಿಮಗ್ ಬೇರೆ ದಾರಿನೇ ಇಲ್ಲ ಹೊಸೊಬ್ರಿಗೆ. ಓಕೆನಾ. ಇದ್ರಿಂದಾನೇ ನೀವು 70 to 80% ಕವರ್ ಮಾಡ್ಕೊಬಹುದು ನಿಮ್ಮ ಸಿಲೆಬಸ್ನ. ಗೊತ್ತಾಯ್ತಾ? ನಾನು ಇನ್ನೂ ಒಂದು ಹೇಳ್ತೀನಿ, ಸಿಲೆಬಸ್ ಜಸ್ಟ್ ಮೆನ್ಷನ್ ಮಾಡಿರ್ತಾರೆ ಕಾನ್ಸ್ಟಿಟ್ಯೂಷನ್ ಅಂತ. ಕಾನ್ಸ್ಟಿಟ್ಯೂಷನ್ಗೆ ಎಷ್ಟು ಓದ್ತೀರಾ ನೀವು? 4 ಪೇಜ್ ಓದ್ತೀರಾ? ಇಡೀ ಕಾನ್ಸ್ಟಿಟ್ಯೂಷನ್ ನಿಮಗೆ ಗೊತ್ತಿರ್ಬೇಕು. ಇಡೀ ಲಕ್ಷ್ಮೀಕಾಂತ್ A to Z ನಿಮಗೆ ಗೊತ್ತಿರ್ಬೇಕು ಕಾನ್ಸ್ಟಿಟ್ಯೂಷನ್ ಅಂದ್ರೆ. ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದರೆ ನನಗೆ 4 ಪೇಜ್ ಬುಕ್ ಇದ್ರೆ ಸಾಲಲ್ಲ. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಎಷ್ಟು ಓದ್ತೀರಾ? ಸರಿ, ಎನ್ವೈರನ್ಮೆಂಟ್ ಅಪ್ಪ, ಎನ್ವೈರನ್ಮೆಂಟ್ ಅಲ್ಲಿ ಯಾವ ಟಾಪಿಕ್ ಮೆನ್ಷನ್ ಮಾಡಿರ್ತಾರೆ? ಇಟ್ಸ್ ಎ ವಾಸ್ಟ್ ಸಬ್ಜೆಕ್ಟ್ ರಿಲೇಟೆಡ್ ಟು ಕರ್ನಾಟಕದಲ್ಲಿರೋ ಎಲ್ಲಾ ಈ ಇಕಾಲಜಿ ಎನ್ವೈರನ್ಮೆಂಟ್ ಟಾಪಿಕ್ಸ್ ಗಳು ನಿಮಗೆ ಗೊತ್ತಿರ್ಬೇಕು. ಕರೆಕ್ಟ್ ಅಲ್ವಾ? ಅಂಡ್ ಬೇಸಿಕ್ ಎನ್ವೈರನ್ಮೆಂಟ್ ಟಾಪಿಕ್ಸ್ ಗಳು ನಿಮಗೆ ಗೊತ್ತಿರ್ಬೇಕು. ಸೊ ಯಾವ್ದೋ ಒಂದು 4 ವಿಡಿಯೋಗಳಿಂದ, 4 ಟೆಸ್ಟ್ಗಳಿಂದ, 4 MCQಗಳಿಂದ ಕವರ್ ಮಾಡಕ್ ಆಗಲ್ಲ. ಓಕೆನಾ. ಬಟ್ ಇಟ್ಸ್ ಓಕೆ. ನೀವ್ ಇವಾಗ ಈ ಫೀಲ್ಡ್ ಎಂಟ್ರಿ ಆಗಿದ್ದೀರಾ ಅಂದ್ರೆ ರಿಯಾಲಿಟಿ ನಿಮಗೆ ಅವಾಗ ಅರ್ಥ ಆಗುತ್ತೆ. ಪಾಪ ಇಷ್ಟು ವರ್ಷದಿಂದ ವರ್ಕ್ ಮಾಡ್ತಿದಾರಲ್ಲ, ಅವ್ರೆಷ್ಟು ಸಫರ್ ಮಾಡಿದ್ದಾರೆ ಅನ್ನೋದು ನಿಮಗೆ ಇವಾಗ ಶುರು ಆಗುತ್ತೆ, ಗೊತ್ತಾಗುತ್ತೆ. ಬಟ್ ಟೈಮ್ ನ ಸ್ವಲ್ಪ ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಇದಿಷ್ಟು ನಾನು ಹೇಳ್ತೀನಿ. ಸ್ವಲ್ಪ ಸ್ಮಾರ್ಟ್ ಆಗಿ ಈ ಟೈಮ್ 3 ತಿಂಗಳನ್ನ ಯೂಸ್ ಮಾಡ್ಕೊಳ್ಳಿ. 3 ತಿಂಗಳಲ್ಲಿ ಎಷ್ಟು ಕವರ್ ಮಾಡ್ಕೊಬೋದೋ ಅಷ್ಟು ಕವರ್ ಮಾಡ್ಕೊಳ್ಳಿ. 3 ತಿಂಗಳು ಅದೇ ಇನ್ನೊಂದ್ಸಲ ಹೇಳ್ತೀನಿ, ಇವಾಗ ಬಂದಿರೋರು, ಇವಾಗ ಈ ಫೀಲ್ಡಿಗೆ ಎಂಟ್ರಿ ಆಗಿರೋರು ಡೈರೆಕ್ಟ್ ಸ್ಟ್ಯಾಂಡರ್ಡ್ ಬುಕ್ಸ್ ಗಳಿಗೆ ಹೋಗ್ಬೇಡಿ. ಓಕೆನಾ. ಇಲ್ಲ ನಾನು ಫ್ಯೂಚರ್ ಅಲ್ಲಿ ಎಕ್ಸಾಮ್ ಕೊಡ್ತೀನಿ ಬಟ್ ಇವಾಗ ಬಂದಿದ್ದೀನಿ ಅಂದ್ರೆ ಫ್ಯೂಚರ್ ಅಲ್ಲಿ ನೀವು ಎಕ್ಸಾಮ್ ಕೊಡೋ ಹಾಗಿದ್ರೆ ಹೋಗಿ ನೀವು ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡಿ, ಸ್ಟ್ಯಾಂಡರ್ಡ್ ಬುಕ್ಸ್ ನ ರೆಫರ್ ಮಾಡಿ, ಓಲ್ಡ್ ಕ್ವಶನ್ ಪೇಪರ್ ನ ರೆಫರ್ ಮಾಡಿ ಹೋಗಿ. ಬಟ್ ಇಲ್ಲ ಇವಾಗ ಎಂಟ್ರಿ ಆಗಿದ್ದೀನಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಯಾರೇ ಸಕ್ಸಸ್ ಆಗಿರೋರಿಗೆ ನೀವು ಕೇಳಿದ್ರು ಕೂಡ ಅವ್ರು ಯಾರು ಕೂಡ ಆಲ್ ಇನ್ ಒನ್ ಬುಕ್ಸ್ ಅಂತ ಹೇಳ್ತಿರಲ್ಲ, ಆ ಬುಕ್ಸ್ ನ ರೆಫರ್ ಮಾಡಿರಲ್ಲ. ಇದು ಸತ್ಯ. ಯಾರೇ ಗೌರ್ಮೆಂಟ್ ಎಕ್ಸಾಮ್ ಜೆನ್ಯೂನ್ ಆಗಿ ಬರ್ದು ಎಕ್ಸಾಮ್ ಕೊಟ್ಟು ಪಾಸ್ ಆಗಿರ್ತಾರೆ ಅಲ್ವಾ, ಅವ್ರು ಯಾರು ಆಲ್ ಇನ್ ಒನ್ ಬುಕ್ಸ್ ನ ರೆಫರ್ ಮಾಡಿರಲ್ಲ. ಅವರು ಪ್ರತಿಯೊಂದು ಸಬ್ಜೆಕ್ಟ್ಗೂ ತಮ್ಮದೇ ಆದಂತಹ ಅವರಿಗೆ ಸೂಟ್ ಆಗುವಂತ ಬುಕ್ಸ್ ಗಳನ್ನ ಇಟ್ಟಿರ್ತಾರೆ. ಆ ಬುಕ್ಸ್ ಗಳನ್ನ ಅವರು 10 ಸಲ ಓದಿರ್ತಾರೆ, ನೋಟ್ಸ್ ಮಾಡ್ಕೊಂಡಿರ್ತಾರೆ, ಅದನ್ನ ರಿವಿಷನ್ ಮಾಡಿರ್ತಾರೆ, ಟೆಸ್ಟ್ ಕೊಟ್ಟಿರ್ತಾರೆ, MCQಗಳನ್ನ ಸಾಲ್ವ್ ಮಾಡಿರ್ತಾರೆ, ಓಲ್ಡ್ ಪೇಪರ್ಸ್ ನ ನೋಡಿರ್ತಾರೆ, ವಿಡಿಯೋಸ್ ಗಳನ್ನ ರೆಫರ್ ಮಾಡಿರ್ತಾರೆ. ಯಾವ್ದಾವ್ದೆಲ್ಲ ಅರ್ಥ ಆಗಲ್ಲ ಅದನ್ನ ವಿಡಿಯೋಸ್ ಗಳನ್ನ ರೆಫರ್ ಮಾಡಿರ್ತಾರೆ. ಆಕ್ಚುಲಿ ಇದೇ ಒಬ್ಬ ಸಕ್ಸೀಡ್ ಆಗಿರುವಂತಹ ಪರ್ಸನ್ ಮಾಡಿರುವಂತಹ ಕೆಲಸ. ಇದನ್ನ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ನೀವು ಈ ಫೀಲ್ಡ್ ಅಲ್ಲಿ ಒಂದ್ ಸ್ವಲ್ಪ ದಿನ ಪಳಗ್ಬೇಕು. ಓಕೆನಾ. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ಸ್ಟಿಲ್ ಡಿಮೋಟಿವೇಟ್ ಆಗ್ಬೇಡಿ. ಡಿಮೋಟಿವೇಟ್ ಆಗ್ಬೇಕು ಅಂತ ನಾನು ನಿಮಗೆ ಯಾವುದೂ ಹೇಳ್ತಿಲ್ಲ.
ಬಟ್ ರಿಯಾಲಿಟಿ ನಾನು ಹೇಳ್ತಿದ್ದೀನಿ, ರಿಯಾಲಿಟಿ ಸ್ವಲ್ಪ ಹಾಶ್ ಆಗಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬಾನೇ ಹಾಶ್ ಇದೆ ರಿಯಾಲಿಟಿ, ಬಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವಾಗ ಫೀಲ್ಡ್ ಅಲ್ಲಿ ಬಂದಿರೋರು, ನೀವು ಜಸ್ಟ್ ಮುಂದೆ ಬರುವಂತ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದೀನಿ ಅಂದ್ರೆ ಬೇಸಿಕ್ಸ್, ಸ್ಟ್ಯಾಂಡರ್ಡ್ ಬುಕ್ಸ್, MCQ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಈ ತರ ಹೋಗಿ. ಇಲ್ಲ ನನಗೆ ಇದೇ ಎಕ್ಸಾಮ್ಗೆ ಬರಿಬೇಕು, ನಾನು VAOಗೆ ಬರಿಬೇಕಂದ್ರೆ ಗೋ ಫಾರ್ ಎನಿ ಇನ್ಸ್ಟಿಟ್ಯೂಷನ್ ಕೊಡುವಂತಹ ಬುಕ್ಸ್ಗಳು, ಇಲ್ಲ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಬುಕ್ಸ್ಗಳು, ಅದೇ ಆಲ್ ಇನ್ ಒನ್ ಕಂಪೈಲೇಷನ್ ಬುಕ್ಸ್ಗಳು ಹೋಗ್ಬೋದು. ಓಕೆನಾ? ಸೊ ಇದನ್ನ ನೀವು ಫಾಲೋ ಮಾಡಿ. ಓಕೆನಾ? ಇದು ಸ್ಟ್ರಾಟರ್ಜಿ. ಓಕೆನಾ? ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ಬಟ್ ಸ್ಟಿಲ್ ನನಗೆ ಗೊತ್ತು ನಿಮ್ಮಲ್ಲಿ ಡೌಟ್ಸ್ ಗಳು ಇರುತ್ತೆ ಅಂತ. ನೀವು ನನಗೆ ನನ್ ಕೇಳಿದ್ರೆ ನಾನು ನೆಕ್ಸ್ಟ್ ಸೆಷನ್ ಹೇಳುವಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡಿ ಆಮೇಲೆ ಶುರು ಮಾಡ್ತೀನಿ. ಸಾಕು ಮಾತುಗಳಾಡಿದ್ದು. ಯಾಕಂದ್ರೆ ಅದೇ ನನಗೂ ಒಂದ್ ಏನ್ ಅನ್ಸೋದಂದ್ರೆ, ನನ್ನ ಜೊತೆ ಇರುವಂತಹ ನನ್ನ ಆಸ್ಪಿರೆಂಟ್ಸ್ಗಳು ತುಂಬಾ ಜನ ಅವಾಗಿಂದನೂ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಪಾಪ ಟೆಸ್ಟ್ ಸೀರೀಸ್ ಗಳು ತಗೊಂಡು MCQ ಸಾಲ್ವ್ ಮಾಡಿ, ಬುಕ್ಸ್ ಗಳನ್ನ ರೆಫರ್ ಮಾಡಿ, ಪ್ಲಾನ್ ಮಾಡಿ, ನೋಟ್ಸ್ ಮಾಡಿ ತುಂಬಾ ಜನ ಇದ್ದಾರೆ. ಈವನ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗಿಂದನೂ ನನ್ನ ಜೊತೆ ಇರುವಂತವ್ರನ್ನ ನಾನು ನೋಡಿದೀನಿ. ಬಟ್ ನನಗೆ ಈ ನೋಟಿಫಿಕೇಶನ್ ಬಂದ ಮೇಲೆ ತುಂಬಾ ಜನ ಬಂದ್ಬಿಟ್ಟು 3 ತಿಂಗಳಲ್ಲಿ ನೀವು ವಿಡಿಯೋಸ್ ನೋಡಿದ್ರೆ ನಾವು ಪಾಸ್ ಆಗ್ತೀವ, ಅಥವಾ ನೀವು ಕೊಡೋ MCQಗಳನ್ನ ಸಾಲ್ವ್ ಮಾಡಿದ್ರೆ ಪಾಸ್ ಆಗ್ತೀವ. ನಾನೇ ಹೇಳ್ತೀನಿ, ಆಗಲ್ಲ, ಸತ್ಯವಾಗಿ ಆಗಲ್ಲ. ಆಶಮಿಸ್ಬೋದು, ಬಟ್ ಟ್ರೂತ್ ಇದೆ, ಆಗಲ್ಲ. ಈವನ್ ಯಾರಾದ್ರೂ ಹೇಳ್ತಿದ್ದಾರೆ, ನೀವು ಇವಾಗ ಬಂದ್ಬಿಟ್ಟು ಬರೀ ವಿಡಿಯೋಸ್ ನೋಡೋದ್ರಿಂದ, ಯಾವ್ದಾದ್ರು ಚಾನಲ್ ಅಲ್ಲಿ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಅವ್ರು ಹೇಳ್ತಿದ್ದಾರೆ ಬನ್ನಿ 3 ತಿಂಗಳಲ್ಲಿ ನಾವು ಪಾಸ್ ಮಾಡಿಸ್ಬಿಡ್ತೀವಿ, ಬರೀ ನಮ್ ವಿಡಿಯೋಸ್ ನೋಡಿದ್ರೆ ಸಾಕು, ನಮ್ MCQಗಳನ್ನ ಸಾಲ್ವ್ ಮಾಡಿದ್ರೆ ಸಾಕು ಅಂತ ಹೇಳ್ತಿದ್ದಾರೆ ಅಂದ್ರೆ, ದಟ್ ಇಸ್ ಅ ಸ್ಕ್ಯಾಮ್. ರಿಯಲಿ ಸ್ಕ್ಯಾಮ್. ಅದು ಜೆನ್ಯೂನ್ ಆಗಿ ಓದಿ ಪಾಸ್ ಆಗಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಸ್ಟ್ರಗಲ್. ಸ್ಕ್ಯಾಮ್ ಆಗ್ಬೇಡಿ, ದಯವಿಟ್ಟು ಸ್ಕ್ಯಾಮ್ ಆಗ್ಬೇಡಿ. ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ. ಒಂದು ಪೋಸ್ಟ್ಗೆ ಎಷ್ಟು ಕಾಂಪಿಟೇಷನ್ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಒಂದು ಡಾಟಾ ಹೇಳ್ತೀನಿ. ಲಾಸ್ಟ್ ಟೈಮ್ 1000 ಪೋಸ್ಟಿಗೆ VAO ಕಾಲ್ ಆಗಿದೆ. ಲಿಟ್ರಲಿ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಲಿಟ್ರಲಿ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಬರ್ದಿರೋರು ಎಷ್ಟು ಜನ ಗೊತ್ತಾ? 6 ರಿಂದ 7 ಲಕ್ಷ ಜನ ಎಕ್ಸಾಮ್ ಕೊಟ್ಟಿದ್ದಾರೆ. ಒಂದು ಪೋಸ್ಟ್ಗೆ ಎಷ್ಟು ಜನ ಕಾಂಪಿಟೇಷನ್ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಮೇನ್ ಆಗಿ ಆ ಒಂದು ಪೋಸ್ಟ್ಗೆ ಈ 10 ಲಕ್ಷದ ಜನದಲ್ಲಿ ಎಷ್ಟು ಜನ 3-4 ವರ್ಷದಿಂದ 5 ವರ್ಷದಿಂದ 6 ವರ್ಷದಿಂದ ಕುತ್ಕೊಂಡು ಓದ್ತಿದ್ದಾರೆ ಒಂದ್ ಯೋಚನೆ ಮಾಡಿ. ಫಸ್ಟ್ ಕ್ಯಾಟಗರಿ, ಆ 4-5 ವರ್ಷದಿಂದ ಓದ್ತಿರೋರು ಎಷ್ಟು ಜನ ಇದ್ದಾರೆ. ಓಕೆ, ಎರಡನೇದು, ಆಲ್ರೆಡಿ ಸರ್ವಿಸ್ ಅಲ್ಲಿರೋರು ಎಷ್ಟು ಜನ ಎಕ್ಸಾಮ್ ಕೊಟ್ಟಿದ್ದಾರೆ ಯೋಚನೆ ಮಾಡಿ. ಓಕೆನಾ? ನೆಕ್ಸ್ಟ್ ಇನ್ನ ಓದ್ಕೊಂಡೇ ಪ್ರಿಪೇರ್ ಆಗಿರೋರು ಇದ್ದಾರೆ, ಅವ್ರು ಎಷ್ಟು ಜನ? ಇವಾಗ ಬಂದ್ಬಿಟ್ಟು ನೋಟಿಫಿಕೇಶನ್ ಬಿಟ್ಟಾಗ ಪ್ರಿಪೇರ್ ಆಗ್ತಿರೋರು ಎಷ್ಟು ಜನ ಯೋಚನೆ ಮಾಡಿ. ದೆನ್ ಜಸ್ಟ್ ನೋಟಿಫಿಕೇಶನ್ ಹಾಕ್ಬಿಟ್ಟು ಎಕ್ಸಾಮಿಗೆ ಬರ್ದಿಲ್ದಿರೋರು 3 ಜನ ಇದ್ದಾರೆ, ಅದನ್ನ ಯೋಚನೆ ಮಾಡಿ. ಅದ್ರ ಅರ್ಥ ಏನು ಅಂದ್ರೆ, ಕಾಂಪಿಟೇಷನ್ ತುಂಬಾನೇ ಜಾಸ್ತಿ ಇದೆ. ಈ ಗೇಮ್ ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಗೇಮ್ ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಹೆಲ್ಪ್ಫುಲ್ ಆಗುತ್ತೆ. ಇದೊಂದು ಸಣ್ಣದೊಂದು ನಿಮ್ಗೆ ಹೇಳ್ಬೇಕು ಅನ್ಸಿದ್ದು. ಎಲ್ಲಾದ್ರೂ ನಾವು ಇವಾಗ ಬಂದ್ಬಿಟ್ಟು ಈ 3 ತಿಂಗಳಲ್ಲಿ ನಮ್ ವಿಡಿಯೋಸ್ ಇಂದ, ನಾವು ಕೊಡೋ ಅಂತ ಬುಕ್ಸ್ ಗಳಿಂದ, ಈವನ್ ಯಾವ ಇನ್ಸ್ಟಿಟ್ಯೂಟ್ ಅವರು ಕೂಡ ಬುಕ್ಸ್ ಗಳನ್ನ ರಿಲೀಸ್ ಮಾಡ್ತಿದಾರೆ ಅಂದ್ರೆ ಗ್ಯಾರಂಟಿ ಕೊಡಲ್ಲ. ಯಾಕೆ ಅಂದ್ರೆ ಆಕ್ಚುಲಿ ಅವ್ರ ಗ್ಯಾರಂಟಿ ಯಾಕೆ ಕೊಡ್ಬೇಕು? ನಿಮ್ಮೇಲಲ್ವಾ ಡಿಪೆಂಡ್ ಆಗಿರೋದು. ಅವ್ರೆಲ್ಲಾನು ಕೊಟ್ಟಿದ್ದಾರೆ ಸೋರ್ಸು. ನೀವ್ ಯಾವ ತರ ಪ್ರಿಪೇರ್ ಆಗಿ, ಇವಾಗ ನೋಡಿ, ನಾನ್ ನಿಮಗ್ ಸೋರ್ಸ್ ಗಳನ್ನ ಕೊಡ್ಬೋದು, ಬುಕ್ಸ್ ಗಳನ್ನ ಕೊಡ್ಬೋದು, ಟೆಸ್ಟ್ ಸೀರೀಸ್ ಕೊಡ್ಬೋದು, MCQ ಸಾಲ್ವ್ ಮಾಡ್ಬೋದು, ವಿಡಿಯೋ ಕೊಡ್ಬೋದು, ಗೈಡೆನ್ಸ್ ಕೊಡ್ಬೋದು. ಬಟ್ ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಂಡು ನೀವ್ ಎಕ್ಸಾಮ್ ಕೊಡ್ತೀರಾ ಅನ್ನೋದು ಡಿಪೆಂಡ್ ಆಗಿರೋದು ನಿಮ್ ಮೇಲೆ. ಹೋಪ್ ಎಲ್ರೂ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ನಿಮ್ಮ ಕೆಪಾಸಿಟಿ ಇದು. ನಿಮ್ಮ ಹತ್ರ ಇರೋ ಸೋರ್ಸ್ ಅನ್ನ ಹೇಗೆ ಯೂಸ್ ಮಾಡ್ಕೊಂಡು, ಹೇಗೆ ಬಳಸ್ಕೊಂಡು, ಹೇಗೆ ಎಕ್ಸಾಮ್ 100% ಕೊಟ್ಬರ್ತೀರಾ ಅನ್ನೋದು ನಿಮ್ ಮೇಲೆ. ಓಕೆನಾ? ಸೊ ಇದು ಎಲ್ರೂ ಕೂಡ ನಿಮಗೆ ಗೈಡೆನ್ಸ್ ಕೊಡ್ತಾರೆ. ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವರಾಗ್ಲಿ, ಅಥವಾ ಮಾರ್ಕೆಟ್ ಅಲ್ಲಿ ಸಿಗೋ ಬುಕ್ಸ್ ಗಳಾಗ್ಲಿ, ಅಥವಾ ಯೂಟ್ಯೂಬ್ ಅವರಾಗ್ಲಿ, ಎಲ್ರು ಈವನ್ ಪಾಸ್ ಆಗಿರೋರು ಗೈಡೆನ್ಸ್ ಗಳು ಕೊಡ್ತಾರೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು, ಆಲ್ರೆಡಿ ಪಾಸ್ ಆಗಿರೋರು ಗೈಡೆನ್ಸ್ ಗಳು ಕೊಡ್ತಾರೆ. ಎಲ್ರು ನಿಮಗೆ ಗೈಡೆನ್ಸ್ ಮಾತ್ರ ಕೊಡಕ್ ಸಾಧ್ಯ. ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಬೇಕಾಗಿರೋದು ನೀವು. ಅವ್ರು ಬಂದು ನಿಮ್ಮ ಎಕ್ಸಾಮ್ ಬರ್ದಿ ನಿಮಗೆ ಗ್ಯಾರಂಟಿ ಕೊಟ್ಟು ಪಾಸ್ ಮಾಡ್ಸಲ್ಲ.
ಸೊ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈವನ್ ಇದು ಹಾಶ್ ಅನ್ಸೋದು, ಇದು ಟ್ರೂತ್. ಓಕೆನಾ? ಸೊ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಪಾಸ್ ಆಗಿ. ಎಲ್ರಿಗೂ ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ನಿಮ್ಮೆಲ್ಲರೂ ಸಕ್ಸಸ್ಗೂ ನಾನು ವೇಟ್ ಮಾಡ್ತಿದ್ದೀನಿ. ಸೊ ದಟ್ ಎಲ್ರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ನಾನು ತುಂಬಾ ಜನ ನೋಡಿದೀನಿ, ಅವರು ನನ್ನ ಜೊತೆ ತುಂಬಾ ದಿವಸದಿಂದ ನಿಂತ್ಕೊಂಡು ಮ್ಯಾಮ್ ಇದು ಹೀಗಿದೆ ಹಾಗಿದೆ ತುಂಬಾನೇ ನನ್ನ ಹತ್ರ ಗೈಡೆನ್ಸ್ ತಗೊಂಡಿದ್ದಾರೆ. ಸೊ ಅದನ್ನ ನಾನು ಅವ್ರು ಯಾರಿಗೂ ಮೋಸ ಮಾಡಿಲ್ಲ. ಸೊ ದಟ್ ನನಗೆ ಎಷ್ಟಾಗುತ್ತೋ, ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅವಾಗೆಲ್ಲ ಬಂದ್ಬಿಟ್ಟು ನಾನು ಗೈಡೆನ್ಸ್ ಕೊಟ್ಟಿದ್ದೀನಿ. ಯಾರಾದ್ರೂ ಮೆಸೇಜ್ ಮಾಡಿದಾಗ ನಾನು ರಿಜೆಕ್ಟ್ ಮಾಡಿಲ್ಲ. ಜೆನ್ಯೂನ್ ಆಗಿ ನನಗೆ ಸುಮ್ಮನೆ ಹಾಯಲ್ಲೋ ಅನ್ನೋರ್ಗೆಲ್ಲ ನಾನು ರಿಪ್ಲೈ ಮಾಡಿಲ್ಲ. ಬಟ್ ಲಿಟ್ರಲಿ ಪ್ರಾಬ್ಲಮ್ಸ್ ಅಲ್ಲಿ ಇರೋರ್ಗೆ, ಗೈಡೆನ್ಸ್ ಬೇಕಿರೋರ್ಗೆ ನಾನು ರಾತ್ರಿ 1 ಗಂಟೆಗೂ ಕೂಡ ರಿಪ್ಲೈ ಮಾಡಿದ್ದೀನಿ. ಸೊ ದಟ್ ಆ ಗೈಡೆನ್ಸ್ ನೀವು ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಎಕ್ಸಾಮ್ ಕೊಡ್ತೀರಾ ಅನ್ನೋ ನಂಬಿಕೆ ನನಗೆ ನಿಮ್ಮ ಮೇಲಿದೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಮನಸ್ಫೂರ್ತಿಯಾಗಿ ನಿಮ್ಮೆಲ್ರಿಗೂ ಒಳ್ಳೇದನ್ನ ಬಯಸ್ತಿದ್ದೀನಿ. ಸೊ ಎಲ್ರು ಒಂದು ಗುಡ್ ನ್ಯೂಸ್ ಜೊತೆ ನನಗೊಂದು ಮೆಸೇಜ್ ಮಾಡ್ತೀರಾ, ಇಷ್ಟ ದಿನ ಗೈಡೆನ್ಸ್ ಕೇಳ್ಕೊಂಡ್ ಬಂದ್ರಲ್ಲ, ಒಂದು ಗುಡ್ ನ್ಯೂಸ್ಗೆ ನನಗೆ ಮೆಸೇಜ್ ಮಾಡ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಸ್ಟಾರ್ಟ್ ಮಾಡೋಣ. ಸಾಕು ಅನ್ಕೊಂತೀನಿ, ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ಕ್ವಶನ್ಸ್ಗೆ ಹೋಗೋಣ. Day 6, Advent of Europeans, British expansion and Anglo-Mysore, Anglo-Maratha, Anglo-Sikh War. Okay na? Don't worry, headline matra English alida and everything is given in Kannada and English. Okay na? ಎಲ್ರಿಗೂ ಬೆನಿಫಿಟ್ ಆಗ್ಲಿ. ಇಟ್ ಮೇ ಬಿ ಕನ್ನಡ ಸ್ಟೂಡೆಂಟ್ ಆರ್ ಇಂಗ್ಲಿಷ್ ಸ್ಟೂಡೆಂಟ್, ಎಲ್ರಿಗೂ ಬೆನಿಫಿಟ್ ಆಗ್ಲಿ. ಸೊ ಹೆಡ್ಲೈನ್ ಮಾತ್ರ ಇಂಗ್ಲಿಷ್ ಅಲ್ಲಿ ಇದೆ. ಸೊ ಇಟ್ಸ್ ಓಕೆ. ಓಕೆನಾ? ಸೊ ನಾನು ನಿನ್ನೆನೆ ನಿಮಗೆ ಶೇರ್ ಮಾಡಿದ್ದೆ ಸಿಲೆಬಸ್ ಎಲ್ಲ. ನಿನ್ನೆನೆ ಕ್ಲಾಸ್ ಬರ್ಬೇಕಿತ್ತು. ತುಂಬಾ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದ ಕಾರಣ ನನಗೆ ಇದನ್ನ ಅಪ್ಲೋಡ್ ಮಾಡಕ್ಕಾಗಿಲ್ಲ. ಬಟ್ ಡೋಂಟ್ ವರಿ, ನಾವೆಲ್ಲೂ ಹಿಂದೆ ಉಳಿಯಲ್ಲ, ಎಲ್ಲಾನು ಕಂಟಿನ್ಯೂ ಆಗುತ್ತೆ. ನಾನಿದು ಮಧ್ಯಾಹ್ನದೊಳಗಡೆ ನಾನು ಇದನ್ನ ಅಪ್ಲೋಡ್ ಮಾಡಿದ್ರೆ ಸಂಜೆ ಅಥವಾ ನೈಟ್ ಒಳಗಡೆ ಇನ್ನೊಂದು ವಿಡಿಯೋ ಇವತ್ತಿಗೆ ಅಪ್ಲೋಡ್ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಕ್ವಶನ್. ಓಕೆನಾ? ನಾನು ಲೆವೆಲ್ ಆಫ್ ಕ್ವಶನ್ಸ್ ಗಳು ಕೂಡ ಮೆನ್ಷನ್ ಮಾಡಿದೀನಿ. ಸೊ ನಿಮಗೆ ಗೊತ್ತಾಗ್ಲಿ. ಮೇ ಬಿ ಈ ಪೇಪರ್ ಅಲ್ಲಿ ನಾನು ಈಸಿ ಕ್ವಶನ್ಸ್ ಗಳನ್ನ ಇನ್ವಾಲ್ವ್ ಮಾಡಿಲ್ಲ. ಯಾಕಂದ್ರೆ ನಾವು ಎಲ್ಲಾನು ಮಿಕ್ಸ್ಅಪ್ ಮಾಡ್ತಿದೀನಿ. ನಾನು ಈಸಿ ಇರುವಂತ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದೀವಿ. ಸದ್ಯಕ್ಕೆ ನಾವು ಮೆನ್ಷನ್ ಮಾಡಿರೋದು ಮಾಡರೇಟ್ ಅಂಡ್ ಹಾರ್ಡ್ ಲೆವೆಲ್ ಸ್ವಲ್ಪ ಹೋಗಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಪೋರ್ಚುಗೀಸ್ ನಾವಿಕನು ಯಾವ ರಾಜನ ಆಶ್ರಯದಲ್ಲಿ ಈ ಪ್ರಯಾಣವನ್ನು ಕೈಗೊಂಡನು? ನಾರ್ಮಲಿ ಈಸಿ ಕ್ವಶನ್ ಆದ್ರೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ಯಾರು ಅಂತ ಕ್ವಶನ್ ಬರ್ಬೋದಿತ್ತು. ಬಟ್ ಇಲ್ಲಿ ಏನಾಯ್ತು ಅಂದ್ರೆ ಅವನು ಯಾವ ರಾಜನ ಆಶ್ರಯದಲ್ಲಿದ್ದ ಅಂತ ಕೇಳಿದ್ದಾರೆ. ಸೊ ಕಿಂಗ್ ಜಾನ್ 2, ಕಿಂಗ್ ಮ್ಯಾನುಯಲ್ 1, ಕಿಂಗ್ ಜಾನ್ 3, ಕಿಂಗ್ ಜಾನ್ 3. ಓಕೆ, ದೆನ್ ಕಿಂಗ್ ಆಫ್ ಸ್ಪೇನ್. ಹೇಳ್ತೀರಾ? ಆನ್ಸರ್ ಈಸ್ ಕಿಂಗ್ ಮ್ಯಾನುಯಲ್ 1. ಯಾರು ಬಂದಿದ್ದು ಅದು ಗೊತ್ತಿರ್ಬೇಕಲ್ಲ ನಿಮ್ಗೆ. ವಾಸ್ಕೋ ಡಿ ಗಾಮ. ಕರೆಕ್ಟ್ ಅಲ್ವಾ? ವಾಸ್ಕೋ ಡಿ ಗಾಮ 1497ರಲ್ಲಿ ಅವನು ತನ್ನ ಪ್ರಯಾಣನ ಶುರು ಮಾಡ್ತಾನೆ. ಬಟ್ ಇವನು ಯಾರ ಆಶ್ರಯದಲ್ಲಿದ್ದ ಅಂದ್ರೆ ಕಿಂಗ್ ಮ್ಯಾನುಯಲ್. ಓಕೆನಾ? ದೆನ್ ಕಿಂಗ್ ಜಾನ್ ಫಸ್ಟ್, ಕಿಂಗ್ ಜಾನ್ 2. ಓಕೆನಾ? ಇವನ್ ಬಂದ್ಬಿಟ್ಟು ವಾಸ್ಕೋ ಡಿ ಗಾಮಗೆ ಹೆಲ್ಪ್ ಮಾಡಲ್ಲ. ಅವನು ಬರ್ತೊಲೊಮ್ಯೋ ಡಯಸ್ಗೆ ಹೆಲ್ಪ್ ಮಾಡ್ತಾನೆ, ಅದನ್ನ ನೆನ್ಪಿಟ್ಕೊಳ್ಳಿ. ದೆನ್ 1498ರಲ್ಲಿ ವಾಸ್ಕೋ ಡಿ ಗಾಮ ಕ್ಯಾಲಿಕಟ್ಗೆ ಬರ್ತಾನೆ. ಇದು ನಿಮಗ್ ಗೊತ್ತಿರೋ ಅಂತದ್ದೇ. ಏನಕ್ಕೆ ಅಂದ್ರೆ ಸ್ಪೈಸ್ ಟ್ರೇಡ್ ನ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬರ್ತಾನೆ. ಅಂಡ್ ಇಲ್ಲಿ ಅದು ಮೊನೋಪೊಲಿ ಕೂಡ ಮಾಡ್ಕೊಂತಾನೆ, ಅಂದ್ರೆ ಏಕಸ್ವಾಮ್ಯ ವ್ಯಾಪಾರ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೇ ಬಿ ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದಕ್ಕೆ ಆನ್ಸರ್ ಗೊತ್ತಿತ್ತೋ ಅಲ್ಲ. ಆಕ್ಚುಲಿ ಈ ಕ್ವಶನ್ ಫ್ರೇಮ್ ಮಾಡತ್ತಂಗ ನನಗೂ ಈ ಕ್ವಶನ್ ಆನ್ಸರ್ ಗೊತ್ತಿರ್ಲಿಲ್ಲ, ಜೆನ್ಯೂನ್ ಆಗಿ ಗೊತ್ತಿರ್ಲಿಲ್ಲ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್. ಪೋರ್ಚುಗೀಸ್ ವೈಸ್ರಾಯ್ ಅಲ್ಬುಕರ್ಕ್ ಗೋವಾವನ್ನು ವಶಪಡಿಸಿಕೊಳ್ಳುವ ಮೊದಲು ಅದು ಯಾರ ಆಡಳಿತದಲ್ಲಿ ಇತ್ತು? ಗೋವಾ ವೈಸ್ರಾಯ್ ಅಲ್ಬುಕರ್ಕ್ ವಶಪಡಿಸ್ಕೊಳ್ಳೋಕ್ಕಿಂತ ಮುಂಚೆ ಅದು ಯಾರ ಆಡಳಿತದಲ್ಲಿ ಇತ್ತು? ಮೇ ಬಿ ಇದಕ್ಕೆಲ್ರು ಆನ್ಸರ್ ಹೇಳ್ತೀರಾ ಅಂತ ಅನ್ಕೊಂತೀನಿ ನಾನು. ಆನ್ಸರ್ ಈಸ್ ಆದಿಲ್ ಶಾಹಿ ಆಫ್ ಬಿಜಾಪುರ್. ಓಕೆ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 1510ರಲ್ಲಿ ಮೊದಲು ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನದಲ್ಲಿ ಆಡಳಿತದಲ್ಲಿತ್ತು. ಯಾವಾಗ? ಗೋವಾ 1510ನಲ್ಲಿ ಇವನ್ ಆಡಳಿತ ಮಾಡ್ತಿದ್ದ. ಅಲ್ಬುಕರ್ಕ್ ಏನ್ ಮಾಡ್ತಾನೆ, ಅದಾದ್ಮೇಲೆ ಗೋವಾನ ವಶಪಡಿಸ್ಕೊಂತಾನೆ. ಓಕೆ, ದೆನ್ ಅಡಿಷನಲ್ ಆಗಿ ಏನಾದ್ರು ಹೇಳ್ಬೇಕು ಅಂದ್ರೆ
1915ಗಿಂತ ಮುಂಚೆ ಆದಿಲ್ ಶಾಹಿ ರೂಲ್ ಇದನ್ನ ಕಂಟ್ರೋಲ್ ಮಾಡಿದ್ದ. 1915 ಅಲ್ಲಿ ಅಲ್ಬುಕರ್ಕ್ ಅದನ್ನ ಕ್ಯಾಪ್ಚರ್ ಮಾಡ್ಕೊಂತಾನೆ. ಓಕೆನಾ. ಅಂಡ್ ಇನ್ನೊಂದೇನಂದ್ರೆ ಇಟ್ ವಾಸ್ ದ ಫಸ್ಟ್ ಮೇಜರ್ ಟೆರಿಟೋರಿಯಲ್ ಅಕ್ವಿಸಿಷನ್ ಆಫ್ ಪೋರ್ಚುಗೀಸ್ ಇನ್ ಇಂಡಿಯಾ. ಅಂದ್ರೆ ಫಸ್ಟ್ ಟೈಮ್ ಭಾರತದಲ್ಲೇ ಪ್ರಮುಖವಾಗಿ ಸ್ವಾಧೀನ ಮಾಡ್ಕೊಂಡಿದ್ದು ಪೋರ್ಚುಗೀಸ್ ಅವರು ಒಂದು ಪ್ಲೇಸ್ ನ, ಅಂದ್ರೆ ಅದು ಗೋವಾ, ನೆನ್ಪಿರ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರದ ವಿಶೇಷದ ಸನ್ನದ್ದನ್ನು ನೀಡಿದ ಇಂಗ್ಲೆಂಡ್ನ ರಾಜ ಯಾರು? ಹೇಳ್ತೀರಾ? ಎಲಿಜಬೆತ್ ಫಸ್ಟ್, ಜೇಮ್ಸ್ ಫಸ್ಟ್, ಚಾರ್ಲ್ಸ್ ಫಸ್ಟ್, ವಿಲಿಯಂ 3. ಆನ್ಸರ್ ಈಸ್ ಎಲಿಜಬೆತ್ ಫಸ್ಟ್. ಓಕೆ, ಎಲಿಜಬೆತ್ ಫಸ್ಟ್ ಇದಕ್ಕೆ ಆನ್ಸರ್ ಆಗುತ್ತೆ. ದ ಚಾರ್ಟರ್ ಗೇವ್ ದ ಕಂಪನಿ ಎ ಮೊನೋಪಲಿ, ಅಂದ್ರೆ ಮೊನೋಪಲಿ ಟ್ರೇಡ್ ಮಾಡೋದಕ್ಕೆ ಕಂಪನಿ ರೈಟ್ಸ್ ಕೊಡ್ತು. ಓಕೆನಾ. ನೆಕ್ಸ್ಟ್, ಎಲ್ಲಿ ಟ್ರೇಡ್ ಮಾಡೋದಕ್ಕೆ? ಕೇಪ್ ಆಫ್ ಗುಡ್ ಹೋಪ್ ಇಂದ ಎಂದು ಸ್ಟ್ರೇಟ್ ಆಫ್ ಮೆಗಲನ್, ಆ ಎರಡರ ಮಧ್ಯೆ ಟ್ರೇಡ್ ಮಾಡೋದಕ್ಕೆ ಮೊನೋಪಲಿ ಕೊಡುತ್ತೆ, ಚಾರ್ಟರ್ ಕೊಡುತ್ತೆ. ಯಾವುದು? ಈಸ್ಟ್ ಇಂಡಿಯಾ ಕಂಪನಿಗೆ ಇಂಗ್ಲೆಂಡ್ ರಾಜ ಕೊಡ್ತಾನೆ. ಓಕೆ, ನೆಕ್ಸ್ಟ್. ಕಾರ್ನಾಟಿಕ್ ಯುದ್ಧಗಳಲ್ಲಿ ಫ್ರೆಂಚ್ ಮತ್ತು ಇಂಗ್ಲಿಷ್ ಯುದ್ಧಗಳು ಯುರೋಪಿನಲ್ಲಿ ನಡೆದ ಯಾವ ಯುದ್ಧಗಳ ಪರಿಣಾಮಕ್ಕೆ ಭಾರತಕ್ಕೆ ವಿಸ್ತರಿಸಿದವು? 100 years of war, war of Austrian succession and 7 years war, Napoleonic war, war of Spanish succession. Answer is B, war of Austrian succession. ಕರೆಕ್ಟ್ ಅಲ್ವಾ? ಇದು ಮೊದಲನೇ ಕರ್ನಾಟಿಕ್, ಆಮೇಲೆ ಎರಡನೇ ಕರ್ನಾಟಿಕ್, ಮೂರನೇ ಕರ್ನಾಟಿಕ್ ಯುದ್ಧಗಳು, ಇದು ಹೀಗೆ ಕಂಟಿನ್ಯೂ ಆಗುತ್ತೆ ವಾರ್ಗಳು. ಕರೆಕ್ಟ್ ಅಲ್ವಾ? ಬ್ರಿಟಿಷ್ ಮತ್ತೆ ಫ್ರೆಂಚ್ ಗಳ ಮಧ್ಯೆ ಡಾಮಿನೆನ್ಸ್ ನ ತೋರ್ಸೋದಕ್ಕೆ ಈ ಯುದ್ಧ ನಡೆದಿತ್ತು. ಓಕೆನಾ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಪ್ಲಾಸಿ ಕದನದ ಸಮಯದಲ್ಲಿ ಬಂಗಾಳದ ನವಾಬ್ ಸಿರಾಜುದ್ದೌಲಾ ಅವರ ಸೈನ್ಯಾಧಿಕಾರಿಯಾಗಿದ್ದ ಮೀರ್ ಜಾಫರ್ ನಂತರ ಏನಾಯಿತು? ಅವನನ್ನು ಸಿರಾಜುದ್ದೌಲಾ ಮರಣದಂಡನೆಗೆ ಗುರಿಪಡಿಸಿದನು. ಅವನು ಬ್ರಿಟಿಷರಿಂದ ಬಂಗಾಳದ ನವಾಬನಾಗಿ ನೇಮಿಸಲ್ಪಟ್ಟನು. ಅವನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟನು. ಅವನು ದೆಹಲಿಗೆ ಪಲಾಯನ ಪಡೆದನು. ಆಪ್ಷನ್ ಯಾವುದು? ಪಿ. ಹಿ ವಾಸ್ ಅಪಾಯಿಂಟೆಡ್ ಆಸ್ ಅ ನವಾಬ್ ಆಫ್ ಬೆಂಗಾಲ್ ಬೈ ಬ್ರಿಟಿಷ್. ಓಕೆನಾ. ಅವನ ನವಾಬ್ ಆಗಿ ಅಲ್ಲಿ ಅಪಾಯಿಂಟ್ ಮಾಡ್ತಾರೆ ಬೆಂಗಾಲ್ಗೆ. ಇವನ್ನ ಜಾಫರ್ ಅಲಿ ಅಂತ ಕೂಡ ಕರೀತಿದ್ರು. ಅವನು ಬ್ರಿಟಿಷರ್ಗೆ ಒಂಥರ ಕೈಗೊಂಬೆ, ಪಪೆಟ್ ಆಗಿದ್ದ. ಯಾರು? ಸಿರಾಜ್ ಉದ್ದೌಲಾ. ಓಕೆ, ಪಪೆಟ್ ಆಗ್ಬಿಟ್ಟಿದ್ದ. ಯಾರಿಗೆ? ಬ್ರಿಟಿಷ್ ಅವ್ರಿಗೆ. ನೆಕ್ಸ್ಟ್ ಕ್ವಶನ್. ಬಕ್ಸರ್ ಕದನದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಯಾರು ಮುನ್ನಡೆಸಿದರು? ರಾಬರ್ಟ್ ಕ್ಲೈವ್, ವಾರನ್ ಹೇಸ್ಟಿಂಗ್, ಹೆಕ್ಟರ್ ಮುನ್ರೋ, ಲಾರ್ಡ್ ಕಾರ್ನ್ ವಾಲಿಸ್. ಹೇಳ್ತೀರಾ? ಹೆಕ್ಟರ್ ಮುನ್ರೋ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾರನ್ ಹೇಸ್ಟಿಂಗ್ ಇಸ್ ದ ಫಸ್ಟ್ ಗವರ್ನರ್ ಜನರಲ್. ಕರೆಕ್ಟ್ ಅಲ್ವಾ? ಫಸ್ಟ್ ಗವರ್ನರ್ ಜನರಲ್. 1764ರಲ್ಲಿ ಬಕ್ಸರ್ ಕದನನ ಮುನ್ನಡೆಸಿದವನು ಹೆಕ್ಟರ್ ಮುನ್ರೋ. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಬ್ಯಾಟಲ್ ಆಫ್ ಬಕ್ಸರ್ ಏನಾಯ್ತು? ಇಟ್ ಗೇವ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಓವರ್ ಬೆಂಗಾಲ್, ಬಿಹಾರ್, ಒರಿಸ್ಸಾ. ಬೆಂಗಾಲ್, ಬಿಹಾರ್, ಒರಿಸ್ಸಾ ಇದ್ರ ಮೇಲೆ ಬ್ರಿಟಿಷ್ ಅವರಿಗೆ ಕಂಟ್ರೋಲ್ ಸಿಕ್ತು. ಓಕೆನಾ. ಅಧಿಕಾರ ಸಿಕ್ತು ಅವರಿಗೆ, ಬ್ರಿಟಿಷ್ ಅವ್ರಿಗೆ, ಬಕ್ಸರ್ ಆದ್ಮೇಲೆ. Who was the ruler of Mysore during the first Anglo-Mysore war? Tipu Sultan, Hyder Ali, Krishnaraj Odear, Nanjaraj. Answer is Hyder Ali. Hyder Ali. Okay. ಫಸ್ಟ್ ಆಂಗ್ಲೋ ಮೈಸೂರು ನಡೆಯುವಾಗ ಯಾರಾಗಿದ್ರು ಆಡಳಿತಗಾರ? ಹೈದರ್ ಅಲಿ ಅಲ್ವಾ? ಹೈದರ್ ಅಲಿ ಬ್ರಿಟಿಷರನ್ನು ಮದ್ರಾಸ್ ಒಪ್ಪಂದಕ್ಕೆ ಒಪ್ಪಿಸ್ತಾನೆ. ಮದ್ರಾಸ್ ಒಪ್ಪಂದ ನೆನಪಿದೆ, ಟ್ರೀಟಿ ಆಫ್ ಮೆಡ್ರಾಸ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್. ಹೂ ವಾಸ್ ದ ರೂಲರ್ ಆಫ್ ಮೈಸೂರು ಡ್ಯೂರಿಂಗ್ ದ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್? ಇವೆಲ್ಲ ಮಾಡರ್ನ್ ಕ್ವಶನ್, ಈಸಿ ಕ್ವಶನ್ ಕೂಡ ಹೌದು. ಆನ್ಸರ್ ಈಸ್ ಹೈದರ್ ಅಲಿ. ಕರೆಕ್ಟ್ ಅಲ್ಲ? ಇದ್ರಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಫ್ರೆಂಚ್ ಸಪೋರ್ಟ್ ತಗೊಂತಾನೆ. ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಅಲ್ಲಿ ಹೈದರ್ ಅಲಿ ಬಂದ್ಬಿಟ್ಟು ಫ್ರೆಂಚ್ ಅವ್ರ ಜೊತೆ ಅಲೈಡ್ ಮಾಡ್ಕೊಂತಾನೆ, ಅಂದ್ರೆ ಅವ್ರ ಸಪೋರ್ಟ್ ತಗೊಂತಾನೆ, ಅವ್ನು ಸ್ವಲ್ಪ ಮೈತ್ರಿ ಮಾಡ್ಕೊಂತಾನೆ. ಓಕೆನಾ. ನೆಕ್ಸ್ಟ್. Who led the British army against Tipu Sultan in the fourth Anglo-Mysore war? Lord Wellesley, Lord Cornwallis, Lord Hastings, Sir Eyrecourt. Answer is Lord Wellesley. Sorry, Lord Wellesley. Okay. Tipu Sultan
ಶ್ರೀರಂಗಪಟ್ಟಣದಲ್ಲಿ ಡೆತ್ ಆಗ್ತಾನೆ. ಕರೆಕ್ಟ್ ಅಲ್ವಾ? ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಟೈಮ್ ಅಲ್ಲಿ, ನೆನ್ಪಿರ್ಲಿ. ಸರ್ ಐರ್ಕೂಟ್ ಬಂದ್ಬಿಟ್ಟು ಇಲ್ಲಿ, ಸರ್ ಐರ್ಕೂಟ್ ಇಲ್ಲಿ, ಸರ್ ಐರ್ಕೂಟ್ ಬಂದ್ಬಿಟ್ಟು ಎರಡನೇ ಆಂಗ್ಲೋ ಮೈಸೂರು ವಾರಲ್ಲಿ ನೋಡ್ಬೋದು. ಓಕೆ, ದೆನ್ ವಾರನ್ ಹೇಸ್ಟಿಂಗ್ ಬಂದ್ಬಿಟ್ಟು ಮರಾಠ ಆಂಗ್ಲೋ ಮರಾಠ ವಾರಲ್ಲಿ ನೋಡ್ಬೋದು. ದೆನ್ ಕಾರ್ನ್ ವಾಲಿಸ್ ಬಂದ್ಬಿಟ್ಟು ಥರ್ಡ್ ಆಂಗ್ಲೋ ಮೈಸೂರು ವಾರಲ್ಲಿ ಇದ್ದ. ಓಕೆ, ನೆಕ್ಸ್ಟ್, ವಿಚ್ ಟ್ರೀಟಿ ಎಂಡೆಡ್ ದ ಫಸ್ಟ್ ಆಂಗ್ಲೋ ಮರಾಠ ವಾರ್? ಟ್ರೀಟಿ ಆಫ್ ಸೂರತ್, ಟ್ರೀಟಿ ಆಫ್ ಪೂನಾ, ಟ್ರೀಟಿ ಆಫ್ ಸಲ್ಬಾಯ್, ಟ್ರೀಟಿ ಆಫ್ ಬೆಸಿನ್. ಟ್ರೀಟಿ ಆಫ್ ಸಲ್ಬಾಯ್, ವೆರಿ ಫೇಮಸ್ ಅಲ್ವಾ ಟ್ರೀಟಿ ಆಫ್ ಸಲ್ಬಾಯ್. ಈ ಒಪ್ಪಂದದ ಮೂಲಕ ಬ್ರಿಟಿಷ್ ಅವ್ರು ಏನ್ ಮಾಡ್ತಾರೆ, ಸಾಲ್ಸೆಟ್ ದ್ವೀಪ, ಸಾಲ್ಸೆಟ್ ಐಲ್ಯಾಂಡ್ ನ ಪಡ್ಕೊಂತಾರೆ ಈ ಒಪ್ಪಂದದ ಮೂಲಕ, ಸಲ್ಬಾಯ್ ಮೂಲಕ. ಯಾವುದು? ಸಾಲ್ಸೆಟ್ ಐಲ್ಯಾಂಡ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೂ ಆರ್ ದ ಮೇಜರ್ ಲೀಡರ್ಸ್ ಆಫ್ ಮರಾಠ ಎಂಪೈರ್ ಡ್ಯೂರಿಂಗ್ ದ ಸೆಕೆಂಡ್ ಆಂಗ್ಲೋ ಮರಾಠ ವಾರ್? ಯಾರ್ಯಾರು? ದೌಲತ್ ರಾವ್ ಸಿಂಧ್ಯಾ, ಯಶವಂತರಾವ್ ಹೋಲ್ಕರ್, ರಘುನಾಥ್ ರಾವ್. ಮಾಧವರಾವ್ ಸಿಂಧ್ಯಾ, ಮಾಧವರಾವ್ ಹೋಲ್ಕರ್, ನಾನಾ ಫಡ್ನವೀಸ್. ಬಾಜಿರಾವ್ ಟು, ಯಶವಂತರಾವ್ ಹೋಲ್ಕರ್, ದೌಲತ್ ರಾವ್ ಸಿಂಧ್ಯಾ, ರಘುನಾಥ್ ರಾವ್, ಮಾಧವರಾವ್, ನಾರಾಯಣ್ ರಾವ್. ಆನ್ಸರ್ ಈಸ್ ಸಿ, ಬಾಜಿರಾವ್ ಟು ಯಶವಂತರಾವ್ ಹೋಲ್ಕರ್, ದೌಲತ್ ರಾವ್ ಸಿಂಧ್ಯಾ. ನಾರ್ಮಲಿ ಈ ತರ ಕ್ವಶನ್ಸ್ ಏನು ಕೇಳಲ್ಲ, ಬಟ್ ಸ್ಟಿಲ್ ನಿಮ್ಗೊಂದ್ ಸ್ವಲ್ಪ ಐಡಿಯಾ ಇರಲಿ ಅಂತ ಈ ಕ್ವಶನ್ ಕೊಟ್ಟಿರೋದು ಅಷ್ಟೇ. ಓಕೆನಾ? ಬಟ್ ಈ ತರ ಕ್ವಶನ್ಸ್ಗಳು ಜನರಲಿ ಬರಲ್ಲ ಕ್ವಶನ್ಸ್ಗಳು. ಓಕೆನಾ? ನೆಕ್ಸ್ಟ್, ದ ಥರ್ಡ್ ಆಂಗ್ಲೋ ಮರಾಠ ವಾರ್ ಎಂಡೆಡ್ ವಿತ್ ದ ಡೌನ್ ಫಾಲ್ ಆಫ್ ವಿಚ್ ಮರಾಠ ಲೀಡರ್? ನಾರ್ಮಲಿ ಮರಾಠಾಸ್ ಇಂದ ಆಂಗ್ಲೋ ಮರಾಠಾಸ್ ಇಂದ ಕೆಲವು ಕ್ವಶನ್ಸ್ಗಳು ಬರುತ್ತೆ, ಬಟ್ ಕಮ್ಮಿ. ಓಕೆನಾ? ಬಟ್ ಈ ಪಾಣಿಪತ್ ಕದನ ಅಥವಾ ಬಕ್ಸರ್ ಕದನ ಇದೆಲ್ಲ ನಿಮಗೆ, ಅಥವಾ ವಾಂಡಿ ವಾಶ್, ಇವು ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ? ಬಟ್ ಮರಾಠ ಸ್ವಲ್ಪ ಕಮ್ಮಿ ಬರುತ್ತೆ, ಸ್ವಲ್ಪ ಕಮ್ಮಿ ಫೋಕಸ್ ಮಾಡಿರೋಕೆ. ಬಟ್ ಸ್ಟಿಲ್ ಸಮ್ ಪಾರ್ಟ್ ಆಫ್ ಕರ್ನಾಟಕ ಅಂಡ್ ಮಹಾರಾಷ್ಟ್ರ ಸ್ವಲ್ಪ ಬರೋದ್ರಿಂದ, ಈ ಪೀರಿಯಡ್ ಅಲ್ಲಿ ನಡೆಯೋದ್ರಿಂದ ಸ್ವಲ್ಪ ಮರಾಠೀಸ್ಗೆ ಫೋಕಸ್ ಮಾಡಿ. ಕೆಲವೊಂದು ರೂಲರ್ಸ್ ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೇಳಿ, ಯಾರು ಡೌನ್ ಫಾಲ್ ಆದ್ರು ಥರ್ಡ್ ಆಂಗ್ಲೋ ಮೈಸೂರು ವಾರಿಂದ? ಬಾಜಿರಾವ್ ಟು. ಓಕೆ, ಬ್ರಿಟಿಷರು ಬಿರ್ತೂರ್ನಲ್ಲಿ ನೆಲೆಸೋಂತೆ ಮಾಡುತ್ತೆ ಇದು. ಓಕೆನಾ? ಬಿರ್ತೂರ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಇವನ್ ಸೋತ್ ಮೇಲೆ ಇವರು ಯಾರು, ಬ್ರಿಟಿಷ್ ಅವರು ಬಿರ್ತೂರ್ ಅನ್ನೋ ಪ್ಲೇಸ್ ಅಲ್ಲಿ ಅವರು ಸೆಟಲ್ ಆಗ್ತಾರೆ. ಓಕೆ, ನೆಕ್ಸ್ಟ್, ಹೂ ವಾಸ್ ದ ರೂಲರ್ ಆಫ್ ಪಂಜಾಬ್ ಡ್ಯೂರಿಂಗ್ ದ ಫಸ್ಟ್ ಆಂಗ್ಲೋ ಸಿಖ್ ವಾರ್? ಹೇಳ್ತೀರಾ? ಮಹಾರಾಜ ರಂಜಿತ್ ಸಿಂಗ್, he was very important, ನೆನಪಿರ್ಲಿ. ಮಹಾರಾಜ ದಲೀಪ್ ಸಿಂಗ್, ಇಂಪಾರ್ಟೆಂಟ್. ಓಕೆನಾ? ಕಾರಕ್ ಸಿಂಗ್, ನಾಟ್ ದಟ್ ಮಚ್ ನಾಟ್ ಇಂಪಾರ್ಟೆಂಟ್. ದೆನ್ ಲಾಹೋರ್ ದರ್ಬಾರ್ಸ್. ಆನ್ಸರ್ ಈಸ್ ಡಿ, ಲಾಹೋರ್ ದರ್ಬಾರ್ಸ್. ಈ ಟೈಮಲ್ಲಿ ಆಂಗ್ಲೋ ಸಿಖ್ ವಾರ್ ನಡೆಯುವಾಗ ಪಂಜಾಬ್ನ ರೂಲ್ ಮಾಡ್ತಿದ್ದವರು ಲಾಹೋರ್ ದರ್ಬಾರ್ಸ್ಗಳು, ನೆನಪಿರ್ಲಿ. ಓಕೆನಾ? ನೆಕ್ಸ್ಟ್, 14th one. How did Albuquerque policy differ from Almeida's Blue Water policy? What is Blue Water policy ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. Answer is Albuquerque conferred naval dominance. Albuquerque tried to establish a territorial empire in India. Albuquerque focused on trade. Albuquerque allied with other European nations. Answer is B. He tried to establish a territorial empire in India. ಓಕೆ, ಅಲ್ಮೆಡಾಗೆ ಬಂದ್ಬಿಟ್ಟು ನಾವಲ್ ಡಾಮಿನೆನ್ಸ್ ವೆರಿ ಇಂಪಾರ್ಟೆಂಟ್ ಆಗಿತ್ತು, ಅಂದ್ರೆ ಸಮುದ್ರದ ಪ್ರಾಬಲ್ಯವನ್ನ ಹೊಂದೋದು. ಓಕೆನಾ? ನೆಕ್ಸ್ಟ್ ಹೋಗೋಣ. ಅಲ್ಮೇಡಾಗೆ ಸಮುದ್ರ ಅಂದ್ರೆ ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ಸಮುದ್ರ ಪ್ರಾಬಲ್ಯ ಹೊಂದೋದು, ಅಂದ್ರೆ ಸಮುದ್ರನ ಕಂಟ್ರೋಲ್ ತಗೊಳ್ಳೋದು. ಯಾಕೆಂದ್ರೆ ಅವಾಗಿನ ಟೈಮಲ್ಲಿ ಎಲ್ಲಾ ಟ್ರೇಡ್ಗಳು ನಡೀತಿದ್ದಂಥದ್ದೇ ಸಮುದ್ರದಲ್ಲಿ. ಸೊ ಯಾವಾಗ ಸಮುದ್ರನ ಫುಲ್ಲು ಕಂಟ್ರೋಲ್ ತಗೊಂತಾನೋ ಇಡೀ ಟ್ರೇಡ್ ಅವನ್ ಕಂಟ್ರೋಲಿಗೆ ಬರುತ್ತೆ. ಓಕೆನಾ? ಇಡೀ ಎಂಟೈರ್ ಟ್ರೇಡ್ ಸಿಸ್ಟಮೇ ಅವನ್ ಕಂಟ್ರೋಲಿಗೆ ಬರುತ್ತೆ ಅನ್ನೋದು ಒಂದು ಪಾಲಿಸಿ ಇದು. ಓಕೆನಾ? ಓಕೆ, ನೆಕ್ಸ್ಟ್, what was the reason for the Dutch East India Company losing its dominance in India? They got involved in internal wars. They lost in direct military conflict with the British. They were defeated by the Travancore king in the Battle of Kolchel. Then they shifted their trade to Southeast Asia. Answer is 15. They were defeated by the Travancore
king in the Battle of Kollam. Okay. ಸೊ ಏನಾಗುತ್ತೆ ಅಂದ್ರೆ ಅವರು ಟ್ರಾವಲ್ ಕೋಕಿಂಗ್ ಇಂದ ಸೋಲ್ತಾರೆ, ಇಂಡಿಯಾ ವಿನ್ ಆಗುತ್ತೆ. ಅಂದ್ರೆ ಇಂಡಿಯಾ ಆ ಟೈಮಲ್ಲಿ ಇಂಡಿಯಾ ಕಾನ್ಸೆಪ್ಟ್ ಇಲ್ಲ, ಬಟ್ ಸ್ಟಿಲ್ ನಮ್ಮ ಫಸ್ಟ್ ಟೈಮ್ ಒಬ್ರು ಫಾರಿನ್ ಡಾಮಿನೆನ್ಸ್ ಮೇಲೆ ವಿನ್ ಆಗ್ತಾರೆ. ಓಕೆನಾ. ನೆಕ್ಸ್ಟ್, ವಾಟ್ ಸಿಸ್ಟಮ್ ಡಿಡ್ ದ ಬ್ರಿಟಿಷ್ ಅಡಾಪ್ಟ್ ಟು ಇಂಪ್ರೂವ್ ಟ್ಯಾಕ್ಸ್ ಕಲೆಕ್ಷನ್ ಇನ್ ಬೆಂಗಾಲ್ ಆಫ್ಟರ್ ದ ದಿವಾನಿ ರೈಟ್ಸ್? ದಿವಾನಿ ಅಧಿಕಾರದ ನಂತರ ಬ್ರಿಟಿಷರು ಬಂಗಾಳದಲ್ಲಿ ತೆರಿಗೆ ಸಂಗ್ರಹಣೆಯನ್ನು ಸಾಧಿಸಲು ಅಳವಡಿಸಿದ ವ್ಯವಸ್ಥೆ ಯಾವುದು? ಪರ್ಮನೆಂಟ್ ಸಿಸ್ಟಮ್, ರೈತ್ವಾರಿ ಸಿಸ್ಟಮ್, ಮಹಲ್ವಾರ್ ಸಿಸ್ಟಮ್, ಜಹಾಂಗೀರ್ ಸಿಸ್ಟಮ್. ಆನ್ಸರ್ ಈಸ್ ಪರ್ಮನೆಂಟ್ ಸೆಟಲ್ಮೆಂಟ್. ಓಕೆನಾ. 1793ರಲ್ಲಿ ಬ್ರಿಟಿಷ್ ಅವರು ಬೆಂಗಾಲಲ್ಲಿ ಪರ್ಮನೆಂಟ್ ಸೆಟಲ್ಮೆಂಟ್ ನ ಪರಿಚಯಿಸ್ತಾರೆ. ಯಾವಾಗ? 1793ರಲ್ಲಿ. ಓಕೆನಾ. ಇದು ಜಮೀನ್ದಾರರೊಂದಿಗೆ ಏನ್ ಟ್ಯಾಕ್ಸ್ ಸಿಸ್ಟಮ್ ಇತ್ತು ಅದು ನಿಗದಿಪಡಿಸುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಮೀರ್ ಕಾಸಿಂ. ಪ್ಲಾಸಿ ಕದನದ ನಂತರ ಮೀರ್ ಜಾಫರ್ ಮತ್ತು ಮೀರ್ ಕಾಸಿಂ ಅವರ ನಡುವಿನ ಸಂಬಂಧವೇನು? ಹೇಳ್ತೀರಾ? ಮೀರ್ ಕಾಸಿಮ್ಮನ ಮಗ, ಮೀರ್ ಜಾಫರ್ ಮೀರ್ ಕಾಸಿಮ್ಮನ ಮಗ, ಮೀರ್ ಕಾಸಿಂ ಮೀರ್ ಜಾಫರ್ನ ಅಳಿಯ, ಮೀರ್ ಜಾಫರ್ ಮೀರ್ ಕಾಸಿಂ ಸಹೋದರ. ಒಂಥರ ಟಂಗ್ ಟ್ವಿಸ್ಟರ್ ತರ ಇದಲ್ಲ. ಮೀರ್ ಕಾಸಿಂ ಮೀರ್ ಜಾಫರ್ನ ಮಾವ. ಆನ್ಸರ್ ಈಸ್ ಅಳಿಯ. ಮೀರ್ ಕಾಸಿಂ ಮೀರ್ ಜಾಫರ್ನ ಅಳಿಯ. ನೆಕ್ಸ್ಟ್, ಬಕ್ಸರ್ ಕದನ. ಈ ತರ ಕ್ವಶನ್ಸ್ ಬರಲ್ಲ, ಡೋಂಟ್ ವರಿ, ಈ ತರ ಕ್ವಶನ್ಸ್ಗಳು ಕೇಳಲ್ಲ. ಬಕ್ಸರ್ ಕದನದ ಫಲಿತಾಂಶವಾಗಿ ಬ್ರಿಟಿಷರಿಗೆ ದಿವಾನಿ ಅಧಿಕಾರವನ್ನು ನೀಡಿದ ಮೊಘಲ್ ಚಕ್ರವರ್ತಿ ಯಾರು? ಔರಂಗಜೇಬ್, ಶಾ ಆಲಂ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ಸ್ಗಳು ಬಂದಿದೆ, ಈ ಕ್ವಶನ್ ಕೂಡ ಬಂದಿದೆ. ಓಕೆನಾ. ಔರಂಗಜೇಬ್, ಶಾ ಆಲಂ 1, ಶಾ ಆಲಂ 2, ಫಕೂರ್, ಸಿಯಾರ್. ಆನ್ಸರ್ ಈಸ್ ಶಾ ಆಲಂ 2. ಶಾ ಆಲಂ 2 ಬಂದ್ಬಿಟ್ಟು ಬ್ರಿಟಿಷ್ ಅವ್ರಿಗೆ ದಿವಾನಿ ರೈಟ್ಸ್ ಗಳನ್ನ ಕೊಡ್ತಾನೆ. ದಿವಾನಿ ರೈಟ್ಸ್ ಅಂದ್ರೆ ಬೆಂಗಾಲ್, ಬಿಹಾರ್, ಒರಿಸ್ಸಾ ಮೇಲೆ ತೆರಿಗೆ ಸಂಗ್ರಹಣೆಯ ಹಕ್ಕು. ಓಕೆನಾ. ಅಲ್ಲಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡಬಹುದು. ದಿವಾನಿ ರೈಟ್ಸ್ ಅಂದ್ರೆ ನೆನ್ಪಿರ್ಲಿ, ದಿವಾನಿ ರೈಟ್ಸ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಹೋಗೋಣ. ವಾಟ್ ಈಸ್ ದ ಕಾಮನ್ ಫ್ಯಾಕ್ಟರ್ ಬಿಟ್ವೀನ್ ಬ್ಯಾಟಲ್ ಆಫ್ ಪ್ಲಾಸಿ ಅಂಡ್ ಬಕ್ಸರ್? ಎರಡೂ ಯುದ್ಧಗಳಲ್ಲಿ ಬ್ರಿಟಿಷರು ಫ್ರೆಂಚರನ್ನು ಸೋಲಿಸಿದರು. ಎರಡೂ ಯುದ್ಧಗಳು ಬಂಗಾಳದ ನವಾಬನ ವಿರುದ್ಧ ಹೋರಾಡಲ್ಪಟ್ಟವು. ಎರಡೂ ಯುದ್ಧಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿಸ್ತರಣೆಗೆ ಕಾರಣವಾದವು. ಎರಡೂ ಯುದ್ಧಗಳಲ್ಲಿ ಮೀರ್ ಜಾಫರ್ ಪಾಲ್ಗೊಂಡಿದ್ದನು. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎರಡೂ ಯುದ್ಧಗಳಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ವಿಸ್ತರಣೆಗೆ ಕಾರಣವಾದವು. ಓಕೆನಾ. ಪ್ಲಾಸಿ ಬಂದ್ಬಿಟ್ಟು ಬ್ರಿಟಿಷ್ ಅವರಿಗೆ ಎಕನಾಮಿಕಲ್ ಪವರ್ ಕೊಡುತ್ತೆ, ಎಕನಾಮಿಕಲ್ ರೈಟ್ಸ್ ಕೊಡುತ್ತೆ. ಓಕೆನಾ. ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಈ ತರ. ಬಟ್ ಬಕ್ಸರ್ ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಕೊಡುತ್ತೆ, ಅಡ್ಮಿನಿಸ್ಟ್ರೇಟಿವ್ ಪವರ್ ಕೊಡುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್. ಟಿಪ್ಪು ಸುಲ್ತಾನನು ತನ್ನ ಸುಲ್ತಾನಿ ಜಹಾನ್ ಎಂಬ ಬಿರುದಿನ ಜೊತೆಗೆ ಯಾವ ಅಸಾಮಾನ್ಯ ಬಿರುದನ್ನು ಹೊಂದಿದ್ದನು? ಫಕೀರ್ ಉಲ್ ಫುಕಾರ. ಆಕ್ಚುಲಿ ನಾವು ಲಾಸ್ಟ್ ಸೆಷನ್ ಅಲ್ಲಿ ಅಥವಾ ಲಾಸ್ಟ್ ಯಾವ್ದ್ರಲ್ಲೋ ಒಂದ್ರಲ್ಲಿ ಈ ಕ್ವಶನ್ ಸಾಲ್ವ್ ಮಾಡಿದ್ವಿ. ಓಕೆನಾ. ಮೇ ಬಿ ಇದು ಕಾಕಿ ಸೆಷನ್ ನಡೀತಿದ್ಯಲ್ಲ, ಕಾಕಿ ಕ್ರಾಂತಿ, ಅದ್ರಲ್ಲಿ ಕೂಡ ಈ ಕ್ವಶನ್ ಬಂದಿತ್ತು ಅನ್ಕೊಂತೀನಿ. ಗಾಜಿ ಉಲ್ ಇಸ್ಲಾಂ, ದೆನ್ ಗಾಜಿ ಉಲ್ ಇಸ್ಲಾಂ, ಜಹಾನ್ ಫರೋಜ್, ಖಲೀಫತ್ ಉಲ್ ಮುಸ್ಲಿಮೀನ್. ಆನ್ಸರ್ ಇಸ್ ಎ, ಫಕೀರ್ ಉಲ್ ಫುಕೋರ. ಅಂದ್ರೆ ಸುಲ್ತಾನ್ ಈ ಜಹಾನ್ ಜೊತೆಗೆ ಫಕೀರ್ ಉಲ್ ಫುಕಾರ ಅಂದ್ರೆ ಬಡವರ ಬಡವ ಅಂತ ಹೆಸರು, ಟೈಟಲ್. ಟಿಪ್ಪು ಸುಲ್ತಾನ್ ಕನ್ನಡ ಮತ್ತು ತೆಲುಗು ಭಾಷೆಗೂ ಸಹ ಪ್ರೋತ್ಸಾಹ ಮಾಡಿದ್ದಾರೆ. ಓಕೆನಾ. ದೆನ್ ಜಹಾನ್ ಫರೋಜ್ ಅಂದ್ರೆ ವಿಶ್ವ ವಿಜೇತ, ವಿಶ್ವವನ್ನೇ ಗೆದ್ದವನು ಅಂತ, ವರ್ಲ್ಡ್ ಕನ್ಕ್ವೈರರ್ ಅಂತ. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. Who was the French officer allied with Tipu Sultan during Fourth Anglo-Mysore War? 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಟಿಪ್ಪು ಸುಲ್ತಾನನ ಮೈತ್ರಿಯಲ್ಲಿದ್ದ ಫ್ರೆಂಚ್ ಅಧಿಕಾರಿ ಯಾರು? ಸುಲ್ತಾನ್ ಹೈದರ್, ಮುಸಲ್ಮಾನ್ ಖಾನ್, ಜನರಲ್ ಮಾರ್ಟಿನ್, ಜನರಲ್ ಕ್ಲಾಡ್ ಮಾರ್ಟಿನ್. ಆನ್ಸರ್ ಈಸ್ ಜನರಲ್ ಕ್ಲಾಡ್ ಮಾರ್ಟಿನ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್.
ಸುಲ್ತಾನ್ ಹೈದರ್ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಫಾದರ್ ಅಲ್ವಾ, ಹೈದರಾಲಿ ಫಾದರ್. ಓಕೆನಾ. ಮುಸಲ್ಮಾನ್ ಖಾನ್ ಬಂದ್ಬಿಟ್ಟು ಟಿಪ್ಪು ಸುಲ್ತಾನಿನ ಸೈನ್ಯಾಧಿಕಾರಿ. ಓಕೆ, ಸೈನ್ಯಾಧಿಕಾರಿ. ಜನರಲ್ ಮಾರ್ಟಿನ್ ಬಂದ್ಬಿಟ್ಟು ಇದೊಂದು ಜಸ್ಟ್ ಹಂಗೆ ಆಪ್ಷನ್ ಕೊಡಿರೋದು, ಇದೇನೋ ಅಷ್ಟು ಇದಿಲ್ಲ. ಓಕೆನಾ, ಇದನ್ನ ನೆನ್ಪಿಟ್ಕೊಳ್ಳಿ. ಮುಸಲ್ಮಾನ್ ಖಾನ್ ಬಂದ್ಬಿಟ್ಟು ಸೈನ್ಯಾಧಿಕಾರಿ. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರಥಮ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ತಮ್ಮ ಸೈನ್ಯವನ್ನು ಮುನ್ನಡೆಸಲು ಯಾರನ್ನು ನೇಮಿಸಿದರು? ಕರ್ನಲ್ ಕೀಟಿಂಗ್, ಜನರಲ್ ಗೊಡಾರ್ಡ್, ವಾರನ್ ಹೇಸ್ಟಿಂಗ್, ಸರ್ ಐರ್ಕುಟ್. ಆನ್ಸರ್ ಈಸ್ ಲಾರ್ಡ್, ಸರಿ, ಯಾರು? ಜನರಲ್ ಗೊಡಾರ್ಡ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಫಸ್ಟ್ ಮರಾಠ ವಾರಲ್ಲಿ ಬ್ರಿಟಿಷ್ ಸೈನ್ಯನ ಜನರಲ್ ಗೊಡಾರ್ಡ್ ಮುನ್ನಡೆಸಿತು. ಓಕೆನಾ. ಅಂಡ್ ಇವನು ಗುಜರಾತ್ ನ ಕೂಡ ವಶಪಡಿಸ್ಕೊಂತಾನೆ 1778ರಲ್ಲಿ. ಓಕೆ, ನೆಕ್ಸ್ಟ್. Who was the British Governor General during Third Anglo-Mysore War? ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಮಿಂಟೋ. ಈ ತರ ಕ್ವಶನ್ಸ್ ಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಾದ್ರು ಇಂಪಾರ್ಟೆಂಟ್ ಪೀರಿಯಡ್ ನ ತೆಗೆದ್ಬಿಟ್ಟು ಆ ಟೈಮಲ್ಲಿ ಯಾರು ಗವರ್ನರ್ ಜನರಲ್ ಆಗಿದ್ರು ಅಂತ ಕೇಳ್ತಾರೆ. ಸೊ ಗವರ್ನರ್ ಜನರಲ್ ಲಿಸ್ಟ್ ಗಳು ನಿಮಗೆ ಗೊತ್ತಿರಬೇಕು. ಸ್ಪೆಕ್ಟ್ರಮ್ ಬುಕ್ ಅಲ್ಲಿ ಲಾಸ್ಟ್ ಗೆ ಹೋದ್ರೆ ಯಾವ ಪೀರಿಯಡ್ ಅಲ್ಲಿ ಯಾರ್ಯಾರು ಗವರ್ನರ್ ಜನರಲ್ ಆಗಿದ್ರು, ಗವರ್ನರ್ ಜನರಲ್ ಆಗಿದ್ದಾಗ ಏನೇನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಗಳು ಏನೇನ್ ನಡೀತು ಅಂತ ಕೊಟ್ಟಿದ್ದಾರೆ. ಓಕೆನಾ. ಒಂದಿನ ಅದನ್ನ ವಿಡಿಯೋ ಮಾಡಿ ರೆಫರ್ ಮಾಡೋಣ, ಡೋಂಟ್ ವರಿ. ಆನ್ಸರ್ ಈಸ್ ಲಾರ್ಡ್ ಹೇಸ್ಟಿಂಗ್. ಓಕೆನಾ. ಲಾರ್ಡ್ ವೆಲ್ಲೆಸ್ಲಿ ಬಂದ್ಬಿಟ್ಟು ಆಂಗ್ಲೋ ಮೈಸೂರ್ ವಾರ್ ಅಲ್ಲಿ ಇದ್ದಿದ್ದು, ಮರಾಠ ವಾರ್ ಅಲ್ಲ, ಆಂಗ್ಲೋ ಮೈಸೂರ್ ವಾರ್. ದೆನ್ ಲಾರ್ಡ್ ಮಿಂಟೋ ಈಸ್ ವೆರಿ ಫೇಮಸ್ ಫಾರ್ ಎಕನಾಮಿಕಲ್ ರಿಫಾರ್ಮ್ಸ್. ಲಾರ್ಡ್ ಮಿಂಟೋ ಎಕನಾಮಿಕಲ್ ರಿಫಾರ್ಮ್ಸ್ ಅಂತಾನೆ ನಿಮಗೆ ಅವನ್ ಪೀರಿಯಡ್ ಅಲ್ಲಿ ನಡೆದಿರುವಂತಹ ಆರ್ಥಿಕ ಸುಧಾರಣೆಗಳು ವೆರಿ ಫೇಮಸ್. ಓಕೆನಾ. ದೆನ್ ನೆಕ್ಸ್ಟ್. ವಾಟ್ ವಾಸ್ ದ ಮೇಜರ್ ಫ್ಯಾಕ್ಟರ್ ದಟ್ ಪ್ರೊವೋಕ್ಡ್ ಫಸ್ಟ್ ಆಂಗ್ಲೋ ಸಿಕ್ ವಾರ್? ಪ್ರಥಮ ಆಂಗ್ಲೋ ಸಿಕ್ ಯುದ್ಧದಲ್ಲಿ ಪ್ರಚೋದಿಸಿದ ಮುಖ್ಯ ಅಂಶವೇನು? ದ ಸಿಕ್ ಆರ್ಮಿ ಕ್ರಾಸ್ ದ ಸಟ್ಲೇಜ್ ರಿವರ್, ದ ಬ್ರಿಟಿಷ್ ಇನ್ವೇಡೆಡ್ ಸಿಕ್ ಟೆರಿಟರಿ, ರಂಜಿತ್ ಸಿಂಗ್ ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ಬ್ರಿಟಿಷ್, ದ ಸಿಕ್ ಅಲೈಡ್ ವಿತ್ ಫ್ರೆಂಚ್. ಆನ್ಸರ್ ಈಸ್ ಎ. ಸಿಕ್ ಆರ್ಮಿ ಕಲ್ಸಾ ಕ್ರಾಸ್ ದ ಸಟ್ಲೇಜ್ ರಿವರ್. ಓಕೆ. 1845ರಲ್ಲಿ ಸಿಕ್ ಸೈನ್ಯ ಬಂದ್ಬಿಟ್ಟು ಸಟ್ಲೇಜ್ ರಿವರ್ ನ ಕ್ರಾಸ್ ಮಾಡುತ್ತೆ. ಇದು ಬ್ರಿಟಿಷ್ ಅವ್ರ ಪ್ರಕಾರ ಬ್ರಿಟಿಷ್ ಅವ್ರಿಗೆ ಕೋಪ ಬೀಳಿಸುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ಬ್ರಿಟಿಷ್ ಅವರು ಈ ಒಂದು ವಾರ್ ನಡೆಯೋದಕ್ಕೆ ಮೇನ್ ಕಾರಣ ಆಗುತ್ತೆ. ಕೊನೆಗೆ ಫಸ್ಟ್ ಸಿಕ್ ವಾರ್ ಹೇಗ್ ಎಂಡ್ ಆಗುತ್ತೆ? ಯಾವ ಒಪ್ಪಂದದ ಮೂಲಕ? ಲಾಹೋರ್ ಒಪ್ಪಂದ, ಲಾಹೋರ್ ಟ್ರೀಟಿ. ಓಕೆ, 1846. ಓಕೆನಾ. ನೆಕ್ಸ್ಟ್ ಕ್ವಶನ್. ದ್ವಿತೀಯ ಆಂಗ್ಲೋ ಸಿಕ್ ಯುದ್ಧದ ಫಲಿತಾಂಶವೇನು? ಪಂಜಾಬ್ ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಾಗಿತ್ತು. ಸಿಕ್ಸ್ ತಮ್ಮ ಸ್ವತಂತ್ರವನ್ನು ಉಳಿಸಿಕೊಂಡರು. ಬ್ರಿಟಿಷರು ಸಿಕ್ಕರಿಗೆ ಕೆಲವು ಪ್ರದೇಶಗಳನ್ನು ಹಿಂದಿರುಗಿಸಿದರು. ರಂಜಿತ್ ಸಿಂಗ್ ಮತ್ತೆ ಅಧಿಕಾರಕ್ಕೆ ಬಂದನು. ಆಪ್ಷನ್ ಈಸ್ ಎ. ಪಂಜಾಬ್ ಬ್ರಿಟಿಷರ ಸಾಮ್ರಾಜ್ಯದ ಭಾಗವಾಯಿತು. ಯಾವಾಗ? ಸೆಕೆಂಡ್ ಆಂಗ್ಲೋ ಸಿಕ್ ವಾರ್ ಟೈಮ್ ಅಲ್ಲಿ. ಓಕೆನಾ. ಸಿಕ್ಕವರು ಅವರ ಸ್ವತಂತ್ರನ ಕಳ್ಕೊಂತಾರೆ, ನೆನ್ಪಿರ್ಲಿ. ದೆನ್ ಬ್ರಿಟಿಷ್ ಅವರು ಯಾವುದೇ ಪ್ರದೇಶ ಹಿಂತಿರುಗಿಸ್ಲಿಲ್ಲ, ಅದು ನೆನ್ಪಿರ್ಲಿ. ರಂಜಿತ್ ಸಿಂಗ್ 1839ರಲ್ಲೇ ಡೆತ್ ಆಗಿದ್ರು. ರಂಜಿತ್ ಸಿಂಗ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಹಿ ವಾಸ್ ವೆರಿ ಫೇಮಸ್. ಪಂಜಾಬ್ನ ಕೊಹಿನೂರ್ ವಜ್ರನ ಬ್ರಿಟಿಷ್ ಅವರು ವಶಪಡಿಸ್ಕೊಂತಾರೆ, ಅದು ನೆನ್ಪಿರ್ಲಿ. ನೆಕ್ಸ್ಟ್ ಕ್ವಶನ್. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಇಬ್ಬರು ಬ್ರಿಟಿಷರ ವಿರುದ್ಧ ಮೈತ್ರಿ ಮಾಡಿಕೊಳ್ಳಲು ಪ್ರಯತ್ನಿಸಿದ ವಿದೇಶಿ ಶಕ್ತಿ ಯಾವುದು? ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಡ್ಯಾನಿಶ್. ಆನ್ಸರ್ ಈಸ್ ಫ್ರೆಂಚ್. ಓಕೆ. ಯಾರ ಜೊತೆ ಅಲೆ ಮಾಡ್ಕೊಂಡಿದ್ದು? ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ಬ್ರಿಟಿಷ್ ಅವ್ರನ್ನ ಹೊರಗೆ ಹಾಕೋದಕ್ಕೆ. ಈ ಕ್ವಶನ್ಸ್ ಗಳು ಕೂಡ ನಾವು ಕಾಕಿ ಕ್ರಾಂತಿಯಲ್ಲಿ ಓದಿದೀವಿ. ಈ ಕ್ವಶನ್ಸ್ ಗಳು ಬಂದಿದೆ. ಓಕೆನಾ. ಅಂದ್ರೆ ಈ ಟಾಪಿಕ್ ಮೇಲೆ ಬಂದಿದೆ, ಕ್ವಶನ್ ಹೀಗೆ ಬಂದಿಲ್ಲ, ಸ್ವಲ್ಪ ಚೇಂಜಸ್ ಆಗಿ ಬಂದಿದೆ. ಓಕೆನಾ. ಸೊ ಆಪ್ಷನ್ ಏನು? ಸಿ. ಓಕೆನಾ. ಫ್ರೆಂಚ್ ಅವ್ರ ಜೊತೆ ಅಲೈ ಮಾಡ್ಕೊಂತಾನೆ ಬ್ರಿಟಿಷ್ ಅವ್ರನ್ನ ಹೊರಗಾಕೋದಿಕ್ಕೆ, ನೆನ್ಪಿರ್ಲಿ. ಫ್ರೆಂಚ್ ಅವ್ರ ಸಪೋರ್ಟ್ ತಗೊಂತಾನೆ. ಅಲೈ ಇಸ್ ನಥಿಂಗ್ ಬಟ್ ಸಪೋರ್ಟ್, ಮೈತ್ರಿ ಮಾಡ್ಕೊಳ್ಳೋದು, ಸಪೋರ್ಟ್ ತಗೊಳ್ಳೋದು. ಬ್ರಿಟಿಷ್ ಅವರು ಬಂದಿರ್ತಾರಲ್ಲ ಅವಾಗ ಅವ್ರನ್ನ ಹೊರಗಾಕಕ್ಕೆ.
ದೆನ್ ಮೊದಲ ಕರ್ನಾಟಿಕ್ ಯುದ್ಧವು ಯುರೋಪಿನಲ್ಲಿ ನಡೆದ ಯಾವ ಯುದ್ಧದ ಭಾಗವಾಗಿತ್ತು? ವೆರಿ ಈಸಿ ಕ್ವಶನ್ ಇದು. ಸ್ಪ್ಯಾನಿಷ್ ಉತ್ತರ. ಈ ಕ್ವಶನ್ಸ್ ಕೂಡ ಬಂದಿದೆ ಎಕ್ಸಾಮ್ ಅಲ್ಲಿ, ಈವನ್ UPSC ಕೇಳಿದೆ ಈ ಕ್ವಶನ್. ಸ್ಪ್ಯಾನಿಷ್ ಉತ್ತರಾಧಿಕಾರಿ ಯುದ್ಧ, ಆಸ್ಟ್ರಿಯನ್ ಉತ್ತರಾಧಿಕಾರಿ ಯುದ್ಧ, 7 ವರ್ಷಗಳ ಯುದ್ಧ, ನೆಪೋಲಿಯನ್ ಯುದ್ಧ. ಆನ್ಸರ್ ಈಸ್ ಆಸ್ಟ್ರಿಯನ್ ಸಕ್ಸೆಷನ್ ವಾರ್. ಓಕೆ ಓಕೆನಾ? 1748 ಒಪ್ಪಂದದೊಂದಿಗೆ ಆಕ್ಸ್ಲಾ ಚಾಪೆಲ್, ನೆನಪಿದೆ ಅಲ್ವಾ? ಆಸ್ಟ್ರಿಯನ್ ಸಕ್ಸೆಸರ್ ವಾರ್ ಹೇಗೆ ಎಂಡ್ ಆಯ್ತು, ಯಾವ ಟ್ರೀಟಿ ಮೂಲಕ ಎಂಡ್ ಆಯ್ತು ಅನ್ನೋದು ಗೊತ್ತಿರ್ಬೇಕು. ಆಕ್ಸ್ಲಾ ಚಾಪೆಲ್, ಕರೆಕ್ಟ್ ಅಲ್ವಾ? ಆಕ್ಸ್ಲಾ ಚಾಪೆಲ್. ಈ ಟ್ರೀಟಿಯೊಂದಿಗೆ ಎಂಡ್ ಆಗುತ್ತೆ ಯಾವಾಗ? 1748ರಲ್ಲಿ. ಅಲ್ಲೂ ವಾರ್ ಮುಗಿಯುತ್ತೆ, ಇಲ್ಲೂ ವಾರ್ ಮುಗಿಯುತ್ತೆ. ಫಸ್ಟ್ ಆಫ್ ಆಲ್ ಆಸ್ಟ್ರಿಯನ್ ಸಕ್ಸೆಷನ್ ವಾರ್ ಇಲ್ಲಿ ಫಸ್ಟ್ ಕರ್ನಾಟಕಿಗೆ ಕಂಟಿನ್ಯೂ ಆಗಿದ್ದು, ಬಟ್ ಅಲ್ಲಿ ಯಾವ ಟ್ರೀಟಿ ಮೂಲಕ ಎಂಡ್ ಆಗುತ್ತೆ? ಅದು ಆಕ್ಸ್ಲಾ ಚಾಪೆಲ್. ಇಲ್ಲಿ ಅದು ಕೂಡ ಎಂಡ್ ಆಗುತ್ತೆ. ಓಕೆನಾ? ಇಟ್ಸ್ ನಥಿಂಗ್ ಬಟ್ ಸಕ್ಸೆಷನ್ ಅಂದ್ರೆ ಏನು ಅಂದ್ರೆ ಯಾರು ಉತ್ತರಾಧಿಕಾರಿ ಆಗ್ಬೇಕು ನೆಕ್ಸ್ಟ್ ಅನ್ನೋದಕ್ಕೆ ವಾರ್ ನಡೀತಿರುತ್ತೆ ಅಲ್ಲಿ, ಎಲ್ಲಿ? ಆಸ್ಟ್ರಿಯಾದಲ್ಲಿ. ನೆಕ್ಸ್ಟ್ ಕ್ವಶನ್. ಹೂ ವಾಸ್ ದ ಫ್ರೆಂಚ್ ಕಮಾಂಡರ್ ಡ್ಯೂರಿಂಗ್ ಥರ್ಡ್ ಕರ್ನಾಟಿಕ್ ವಾರ್? ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್. ಆನ್ಸರ್ ಈಸ್ ಡೂಪ್ಲೆಕ್ಸ್, ಲಾಲಿ, ಬುಸ್ಸಿ, ಲ್ಯಾಬ್ರಡೋನಿಸ್. ಆನ್ಸರ್ ಈಸ್ ಲಾಲಿ. ಓಕೆನಾ? ಡೂಪ್ಲೆಕ್ಸ್ ಇದ್ದಿದ್ದು ಕಮಾಂಡರ್ ಯಾವ್ದ್ರಲ್ಲಿ? 2ನೇ ಕರ್ನಾಟಿಕ್ ಯುದ್ಧದಲ್ಲಿ ಇದ್ದಿದ್ದು ಡೂಪ್ಲೆಕ್ಸ್. ಓಕೆನಾ? ದೆನ್ ಬುಸ್ಸಿ ಬಂದ್ಬಿಟ್ಟು ಡೂಪ್ಲೆಕ್ಸ್ಗೆ ಹಿ ವಾಸ್ ಎ ಕಾಂಟೆಂಪ್ರರಿ ಟು ಡೂಪ್ಲೆಕ್ಸ್, ಅದೊಂದು ನೆನ್ಪಿಟ್ಕೊಳ್ಳಿ. ದೆನ್ ಲ್ಯಾಬ್ರಡೋನೈಸ್ ಬಂದ್ಬಿಟ್ಟು ವಾಸ್ ಇನ್ ದ ಫಸ್ಟ್ ಕರ್ನಾಟಿಕ್ ವಾರ್ ಅಲ್ಲಿ ಇದ್ದಿದ್ದು. ನಾನು ಕಮಾಂಡರ್ ಅಂತ ಹೇಳ್ತಿಲ್ಲ, ಅವ್ರು ಯಾವ ಪೀರಿಯಡ್ ಅಲ್ಲಿ ಇದ್ದಿದ್ದು ಅಂತ. ಫಸ್ಟ್ ಕರ್ನಾಟಿಕ್ ವಾರ್ ಅಲ್ಲಿ ಇದ್ದಿದ್ದು. ಓಕೆನಾ? ಸೊ ಆನ್ಸರ್ ಇಸ್ ಲಾಲಿ. ಹಿ ವಾಸ್ ಎ ಫ್ರೆಂಚ್ ಕಮಾಂಡರ್ ಡ್ಯೂರಿಂಗ್ ಥರ್ಡ್ ಕರ್ನಾಟಿಕ್ ವಾರ್. ಓಕೆ, ನೆಕ್ಸ್ಟ್ ಕ್ವಶನ್. Who was the local ruler who welcomed Vasco da Gama when he reached Calicut in 1498? Very easy question, alva. Answer is ಏನು? ಸಮೋರಿಯನ್. ಸ್ಕೂಲಲ್ಲೇ ಓದಿದ್ವಿ, ಗಟ್ಟೆಲ್ಲ ಹೊಡೆದಿದ್ವಿ, ಕರೆಕ್ಟ್ ಅಲ್ವಾ? ಕೊಲತ್ತಿರಿ ಬಂದ್ಬಿಟ್ಟು ಇಟ್ಸ್ ಎ ನಾರ್ತ್ ಮಲಬಾರ್ ರೀಜನ್. ಇದು ನಾರ್ತ್ ಮಲಬಾರ್ ರೀಜನ್ ಕೊಲತ್ತರಿ ಅನ್ನೋದು. ಓಕೆನಾ? ಎಲ್ಲಿ ಬರುತ್ತೆ ಅಂದ್ರೆ ದೆನ್ ಕೊಚ್ಚಿನ್ ರಾಜ ಪೋರ್ಚುಗೀಸ್ ಅವ್ರ ಫ್ರೆಂಡ್ ಆಗಿದ್ದ, ಅಲ್ಲೇ ಆಗಿದ್ದ. ದೆನ್ ಟ್ರಾವಂಕೋರ್ ರಾಜ ಬಂದ್ಬಿಟ್ಟು ದಕ್ಷಿಣ ಭಾರತದಲ್ಲಿದ್ದು. ನೆಕ್ಸ್ಟ್ ಕ್ವಶನ್. ಅವನವತ್ತು ವೆಲ್ಕಮ್ ಮಾಡಿದ್ದು ಒಳ್ಳೇದನ್ಸುತ್ತಾ ತಪ್ಪನ್ಸುತ್ತಾ? ನಿಮ್ ಪ್ರಕಾರ ನಮ್ಮಿಂದ ಎಷ್ಟೊಂದು ತಗೊಂಡೋಗ್ಬಿಟ್ರಲ್ಲ ಅವರು. ಓಕೆ, 30th ಹೋಗೋಣ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಉತ್ಕರ್ಷದ ಸಮಯದಲ್ಲಿ ಅದರ ಗವರ್ನರ್ ಆಗಿದ್ದ ಡೂಪ್ಲೆಕ್ಸ್ ಅವರ ಮಹತ್ವಾಕಾಂಕ್ಷೆ ಏನು? ವ್ಯಾಪಾರ ಏಕಸ್ವಾಮ್ಯವನ್ನು ಸ್ಥಾಪಿಸುವುದು, ಭಾರತದಲ್ಲಿ ಫ್ರೆಂಚ್ ಪ್ರಾದೇಶಿಕ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು, ಬ್ರಿಟಿಷರೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಳ್ಳುವುದು, ಭಾರತೀಯ ರಾಜರೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸುವುದು. ಆಪ್ಷನ್ ಬಿ, ಫ್ರೆಂಚ್ ಪ್ರಾದೇಶಿಕ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು ಮೇನ್ ಉದ್ದೇಶ ಆಗಿತ್ತು. ಏನು ಡೂಪ್ಲೆಕ್ಸ್ದು ಅಗ್ರೆಸಿವ್ ಪಾಲಿಸಿ ಫೇಲ್ ಟು ಗಿವ್ ಫ್ರೆಂಚ್ ಡಾಮಿನೆನ್ಸ್ ಇನ್ ಇಂಡಿಯಾ. ಅಂದ್ರೆ ಅವನೇನ್ ಅಗ್ರೆಸಿವ್ ಪಾಲಿಸಿ ಇತ್ತಲ್ಲ, ಅತಿಕ್ರಮಣಶೀಲ ನೀತಿ ಇತ್ತಲ್ಲ, ಅದು ಫೇಲ್ ಆಯ್ತು ಫ್ರೆಂಚ್ ಅವರು ಇಂಡಿಯಾದಲ್ಲಿ ಡಾಮಿನೆನ್ಸ್ ಪಡೆಯೋದಿಕ್ಕೆ. ಸೊ ವಾಂಡಿ ವಾಶ್ ಅಲ್ಲಿ ಏನಾಯ್ತು? ಕಂಪ್ಲೀಟ್ ಅವರು ವಾಶ್ ಔಟ್ ಆದ್ರು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಬ್ಯಾಟಲ್ ಆಫ್ ವಾಂಡಿ ವಾಶ್ ಗೊತ್ತಿರ್ಬೇಕಲ್ಲ. ನೆಕ್ಸ್ಟ್, ಕರ್ನಾಟಿಕ್ ಯುದ್ಧದಲ್ಲಿ ದಕ್ಷಿಣ ಭಾರತದ ಯಾವ ಶಕ್ತಿಗಳು ಪ್ರಮುಖ ಪಾತ್ರ ವಹಿಸಿದವು? ಮೈಸೂರು ಮತ್ತು ಟ್ರಾವಂಕೋರ್, ಆರ್ಕಟ್ ಮತ್ತು ಹೈದರಾಬಾದ್, ತಂಜಾವೂರ್ ಅಂಡ್ ಮಧುರೈ, ಮೈಸೂರು ಮತ್ತು ಹೈದರಾಬಾದ್. ಆನ್ಸರ್ ಈಸ್ ಆರ್ಕಟ್ ಅಂಡ್ ಹೈದರಾಬಾದ್. ತುಂಬಾ ಜನ ಇದೇ ಹೇಳ್ತೀರಾ ಅನ್ಕೊಂಡೆ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ಓಕೆನಾ? ಮೈಸೂರು ಕರ್ನಾಟಿಕ್ ವಾರ್ ಅಲ್ಲಿ ನೇರವಾಗಿ ಪಾಲ್ಗೊಂಡಿಲ್ಲ, ಬಟ್ ಅವ್ರ ಸಪೋರ್ಟ್ ಇತ್ತು. ಅವ್ರು ಕೇಳಿರೋ ಕ್ವಶನ್ ಕರ್ನಾಟಿಕ್, ನೆನ್ಪಿರ್ಲಿ. ಸೊ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ. ಓಕೆನಾ? ಡೈರೆಕ್ಟ್ ಆಗಿ ಇನ್ವಾಲ್ವ್ ಆದವರು ಆರ್ಕಟ್ ಮತ್ತೆ ಹೈದರಾಬಾದ್ ಅವರು. ಓಕೆನಾ? ತಾಂಜಾವೂರ್ ಮತ್ತೆ ಮಧುರೈಯಲ್ಲಿ ಅವರು ಇನ್ವಾಲ್ವ್ ಆಗಿಲ್ಲ, ಅವರೆಲ್ಲ ಮೈನರ್ಸ್. ಓಕೆನಾ? ಇನ್ವಾಲ್ವ್ ಆಗಿಲ್ಲ. ದೆನ್ ಮೈಸೂರು ಮತ್ತೆ ಹೈದರಾಬಾದ್
ಅವರು ಕೂಡ ನೇರವಾಗಿ ಪಾಲ್ಗೊಳ್ಳಿಲ್ಲ. ಸಂಬಂಧಪಟ್ಟಿದವರೇ ಬಿ. ಓಕೆ. ಮೈಸೂರು ಹುಲಿ ಎಂದು ಬಿರುದನ್ನು ಟಿಪ್ಪು ಸುಲ್ತಾನ್ಗೆ ಯಾರು ನೀಡಿದರು? ಬ್ರಿಟಿಷ್ ಸೈನಿಕರು, ಅವನ ಆಸ್ಥಾನದ ಕವಿಗಳು, ಅವನ ವಿರೋಧಿಗಳು, ಫ್ರೆಂಚ್ ಮಿತ್ರರು. ಹೇಳಿ ನೋಡೋಣ, ಯಾರು ಕೊಟ್ಟಿರ್ಬೋದು ಟಿಪ್ಪುಗೆ ಮೈಸೂರಿನ ಹುಲಿ ಅಂತ? ಆನ್ಸರ್ ಈಸ್ ಬ್ರಿಟಿಷ್ ಸೋಲ್ಜರ್ಸ್. ಅವನ ಧೈರ್ಯ ಮತ್ತು ಅವನದೊಂದು ಬ್ರೇವರಿ ಮತ್ತು ವಾರ್ಫೇರ್ ಸ್ಕಿಲ್ಸ್ ಇತ್ತಲ್ಲ, ಅದನ್ನ ನೋಡ್ಬಿಟ್ಟು ಬ್ರಿಟಿಷ್ ಅವರು ಅವನಿಗೆ ಈ ಟೈಟಲ್ ನ ಕೊಟ್ಟಿದ್ದು. ಅಂಡ್ ಇನ್ನೊಂದೇನಂದ್ರೆ ಟಿಪ್ಪುವಿನ ಒಂದು ಸಿಂಹಾಸನ ಇತ್ತಲ್ಲ, ಥ್ರೋನು, ಅದು ಕೂಡ ಟೈಗರ್ ಸಿಂಬಲ್ ಅಂದ್ರೆ ಟೈಗರ್ ಶೇಪ್ ಅಲ್ಲೇ ಇದ್ದಿದ್ದು. ಓಕೆನಾ, ಅದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಟಿಪ್ಪು ಸುಲ್ತಾನನು ಮೈಸೂರಿನಲ್ಲಿ ಸ್ಥಾಪಿಸಿದ ಆಧುನಿಕ ಆಯುಧಗಳ ಕಾರ್ಖಾನೆಗಳು ಯಾವ ಸ್ಥಳದಲ್ಲಿ ಇದ್ದವು? ಶ್ರೀರಂಗಪಟ್ಟಣ, ಬೆಂಗಳೂರು, ಮೈಸೂರು, ಕುಂದ, ಸೇಲಂ, ಕೊಯಮತ್ತೂರು, ಹೈದರಾಬಾದ್ ಮತ್ತು ಬೆಂಗಳೂರು. ಮತ್ತು ಸೇರಿಸ್ಲಿಲ್ಲ, ಸಾರಿ. ಓಕೆ, ಆನ್ಸರ್ ಈಸ್ ಶ್ರೀರಂಗಪಟ್ಟಣ ಮತ್ತು ಬ್ಯಾಂಗ್ಳೂರ್. ಇಲ್ಲಿ ವಾರ್ಫೇರ್ ವೆಪನ್ ಫ್ಯಾಕ್ಟರಿಗಳನ್ನ ನಾವು ನೋಡ್ಬೋದು, ಟಿಪ್ಪು ಎಸ್ಟಾಬ್ಲಿಷ್ ಮಾಡಿರೋ ಅಂತದ್ದು. ಮೈಸೂರು ಮತ್ತೆ ಕುಂದದಲ್ಲಿ ದೇರ್ ಇಸ್ ನೋ ಫ್ಯಾಕ್ಟ್ರಿ, ಅಲ್ಲಿ ಯಾವ ಫ್ಯಾಕ್ಟ್ರಿಗಳು ಇರಲಿಲ್ಲ. ಓಕೆನಾ. ನೆಕ್ಸ್ಟ್, ಫಸ್ಟ್ ಆಫ್ ಆಲ್ ಸೇಲಂ ಮತ್ತೆ ಕೊಯಂಬತ್ತೂರ್ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಅಂಡರ್ ಅಲ್ಲೇ ಇರಲಿಲ್ಲ. ಹೈದರಾಬಾದ್, ಬೆಂಗಳೂರು ಕೂಡ ಅವನ ಅಂಡರ್ ಅಲ್ಲಿ ಇರಲಿಲ್ಲ. ನೆಕ್ಸ್ಟ್ 34th, ಪ್ರಥಮ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ನಡುವಿನ ಸಂಬಂಧವೇನು? ಮರಾಠರು ಬ್ರಿಟಿಷರ ಪಕ್ಷದಲ್ಲಿದ್ದರು, ಮರಾಠರು ಮೈಸೂರಿನ ಪಕ್ಷದಲ್ಲಿದ್ದರು, ಮರಾಠರು ತಟಸ್ಥರಾಗಿದ್ದರು, ಮರಾಠರು ಬ್ರಿಟಿಷರೊಂದಿಗೆ ಯುದ್ಧ ಮಾಡಿದರು ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಅಲ್ಲಿ. ಆನ್ಸರ್ ಈಸ್ ಎ. ಬ್ರಿಟಿಷರ್ ಸಪೋರ್ಟಿಗೆ ಇದ್ರು ಅವರು. ಯಾರು? ಮರಾಠವರು. ಯಾರ ವಿರುದ್ಧ ಹೋರಾಡಕ್ಕೆ? ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ವಿರುದ್ಧ ಹೋರಾಡೋದಕ್ಕೆ ಮರಾಠದವರು ಬ್ರಿಟಿಷರ್ ಸಪೋರ್ಟಿಂಗ್ ನಿಂತಿದ್ರು. ನಮ್ಮವರೇ ನಮಗೆ ನಿಂತಿದ್ರು ನೋಡಿ. ನೆಕ್ಸ್ಟ್, ದ್ವಿತೀಯ ಆಂಗ್ಲೋ ಮೈಸೂರಿನ ಯುದ್ಧದ ಸಮಯದಲ್ಲಿ ಬ್ರಿಟಿಷರು ಯಾವ ಪ್ರಮುಖ ಕೋಟೆಯನ್ನು ವಶಪಡಿಸಿಕೊಳ್ಳಲು ವಿಫಲರಾದರು? ಬ್ಯಾಂಗ್ಳೂರ್ ಫೋರ್ಟ್, ಶ್ರೀರಂಗಪಟ್ಟಣ ಫೋರ್ಟ್, ಹೈದರಾಬಾದ್ ಫೋರ್ಟ್, ಪಾಂಡಿಚೇರಿ ಕೋಟೆ. ಆನ್ಸರ್ ಈಸ್ ಶ್ರೀರಂಗಪಟ್ಟಣ ಫೋರ್ಟ್. ಬ್ಯಾಂಗ್ಳೂರ್ ಫೋರ್ಟ್ ನ ಬ್ರಿಟಿಷರು ವಶಪಡಿಸ್ಕೊಂತಾರೆ, ಕ್ಯಾಪ್ಚರ್ ಮಾಡ್ಕೊಂತಾರೆ. ಓಕೆನಾ. ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಶ್ರೀರಂಗಪಟ್ಟಣ ಕೋಟೆನ ವಶಪಡಿಸ್ಕೊಳಕ್ ಆಗಲ್ಲ 1783ರಲ್ಲಿ. ಸೊ ಶ್ರೀರಂಗಪಟ್ಟಣ ಫೋರ್ಟ್ ನ ಬ್ರಿಟಿಷರು ಕ್ಯಾಪ್ಚರ್ ಮಾಡಕ್ ಆಗಲ್ಲ, ಫೇಲ್ಯೂರ್ ಆಗ್ತಾರೆ. ಹೈದರಾಬಾದ್ ಕೋಟೆ ಸಂಬಂಧಿಸಿಲ್ಲ. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಹಾಯಕ ಮೈತ್ರಿಯನ್ನು ಭಾರತದಲ್ಲಿ ಯಾರು ಪರಿಚಯಿಸಿದರು? ವೆರಿ ಈಸಿ ಕ್ವಶನ್ ಇದು, ಆಕ್ಚುಲಿ ಹಾರ್ಡ್ ಅಲ್ಲ. ವಾರೆನ್ ಹೇಸ್ಟಿಂಗ್, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಹೇಸ್ಟಿಂಗ್. ಆನ್ಸರ್ ಈಸ್ ಲಾರ್ಡ್ ವೆಲ್ಲೆಸ್ಲಿ. ವಾರೆನ್ ಹೇಸ್ಟಿಂಗ್ ಆಲ್ರೆಡಿ ಹೇಳಿದೀನಿ, ಫಸ್ಟ್ ಗವರ್ನರ್ ಜನರಲ್. ಓಕೆನಾ. ಸಬ್ಸಿಡಿಯರಿ ಅಲೈನ್ಸ್ ನ ಸ್ಟಾರ್ಟ್ ಮಾಡಿದವನು ಲಾರ್ಡ್ ವೆಲ್ಲೆಸ್ಲಿ. ಓಕೆನಾ. ದೆನ್ ಲಾರ್ಡ್ ಕಾರ್ನ್ವಾಲಿಸ್ ಏನ್ ಸ್ಟಾರ್ಟ್ ಮಾಡ್ತಾನೆ, ತಗೊಂಡ್ಬರ್ತಾನೆ ಪರ್ಮನೆಂಟ್ ಸೆಟಲ್ಮೆಂಟ್. ಕರೆಕ್ಟಾ? ಪರ್ಮನೆಂಟ್ ಸೆಟಲ್ಮೆಂಟ್ ತರ್ತಾನೆ. ದೆನ್ ಲಾರ್ಡ್ ಹೇಸ್ಟಿಂಗ್ ಬಂದ್ಬಿಟ್ಟು ಈ ವಾಸ್ ರಿಲೇಟೆಡ್ ಟು ಮರಾಠ ಯುದ್ಧಗಳಲ್ಲಿ ಇವನ್ನ ನೋಡ್ಬೋದು. ಓಕೆ. ನೆಕ್ಸ್ಟ್, ಸಹಾಯಕ ಮೈತ್ರಿ ವ್ಯವಸ್ಥೆಯ ಮುಖ್ಯ ನಿಯಮವೇನು? Indian rulers had to pay taxes to the British. Indian rulers could not maintain their own army. Indian rulers had to trade with the British. Indian rulers had to keep British officers at their court. Answer is B. They could not maintain their own army. ಅವ್ರದೇ ಆದಂತಹ ಅವ್ರ ಆರ್ಮಿಗಳನ್ನ ಅವರು ಇಡೋ ಹಾಗಿರ್ತಿರ್ಲಿಲ್ಲ. ತಮ್ಮ ಸ್ವಂತ ಸೈನ್ಯವನ್ನ ಕಾಯ್ದುಕೊಳ್ಳುವಂತಿರ್ಲಿಲ್ಲ. ಅವ್ರ ಏನ್ ಮಾಡ್ಬೇಕಿತ್ತು ಅಂದ್ರೆ ಬ್ರಿಟಿಷರ ಸೈನ್ಯದೊಂದಿಗೆ ಅವರು ಆ ಸೈನ್ಯನ ಇಡ್ಬೇಕಿತ್ತು. ಈಗ ನಂದು ಓನ್ ಆರ್ಮಿ ಐತಪ್ಪ, ಅದನ್ನ ನಾನು ಇಟ್ಕೊಳ್ಳೋಗಿಲ್ಲ, ನನ್ನ ಸೈನ್ಯ ನಾನು ಬ್ರಿಟಿಷರಲ್ಲಿ ಇಟ್ಟುಬಿಟ್ಟು ಅದ್ರಲ್ಲಿ ಬಿಡ್ಬೇಕಿತ್ತು. ಓಕೆನಾ. ಇದರಿಂದ ಏನಾಯ್ತು? ನಮ್ದೇ ಆರ್ಮಿ ಇಲ್ಲ ಅಂದ್ರೆ ನಮ್ದೇ ಆರ್ಮಿ ಅವ್ರು ಕಂಟ್ರೋಲ್ ಮಾಡ್ತವ್ರೆ ಅಂದ್ರೆ ಅಫ್ಕೋರ್ಸ್ ನಮ್ಮನ್ನು ಅವರೇ ಕಂಟ್ರೋಲ್ ಮಾಡ್ತಿದ್ದಾರೆ. ಯಾಕಂದ್ರೆ ಇಡೀ ಒಂದು ರೂಲರ್ಗೆ ಇಂಪಾರ್ಟೆಂಟ್ ಆಗಿರುವಂತದ್ದೇ ಆರ್ಮಿ, ಅವನ್ ಇಡೀ ಪವರ್ ಇರುವಂತದ್ದೇ ಆರ್ಮಿ. ಮತ್ತೆ ನನ್ನ ಆರ್ಮಿನೇ ನನ್ನ ಹತ್ರ ಇಲ್ಲ ಅಂದ್ರೆ, ನಾನು ಇನ್ನೊಬ್ರು ಅಂಡರ್ ಅಲ್ಲಿ ಇಟ್ಟಿದ್ದೀನಿ ಅಂದ್ರೆ ನನ್ನ ಪವರ್ ಅವನ ಹತ್ರ ಐತೆ ಅಂತ ಅದ್ರ ಅರ್ಥ. ಕರೆಕ್ಟ್ ಅಲ್ವಾ? ಡಾಕ್ಟ್ರೇನ್ ಆಫ್ ಲ್ಯಾಬ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ.
ಎಂಬುದು ಯಾವ ನೀತಿ ಆಗಿತ್ತು? ದ ಬ್ರಿಟಿಷ್ ಕುಡ್ ನಾಟ್ ಅನೆಕ್ಸ್ ಎನಿ ಇಂಡಿಯನ್ ಸ್ಟೇಟ್. ದ ಬ್ರಿಟಿಷ್ ಕುಡ್ ನಾಟ್ ಅನೆಕ್ಸ್ ಎ ಸ್ಟೇಟ್ ವಿತೌಟ್ ಎ ನ್ಯಾಚುರಲ್ ಹೈರ್. ಇಂಡಿಯನ್ ರೂಲರ್ಸ್ ಹ್ಯಾಡ್ ಟು ಹ್ಯಾಂಡ್ ಓವರ್ ದೇರ್ ಅಡ್ಮಿನಿಸ್ಟ್ರೇಷನ್ ಟು ದ ಬ್ರಿಟಿಷ್. ಇಂಡಿಯನ್ ರೂಲರ್ಸ್ ಕುಡ್ ನಾಟ್ ಹ್ಯಾವ್ ಅನ್ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ. ಆನ್ಸರ್ ಈಸ್ ಬಿ. ಒಂದು ವೇಳೆ ಅವರಿಗೆ ಇವಾಗ ಒಬ್ಬ ರಾಜ, ಅವನಿಗೆ ಯಾವುದೇ ತರಹ ಗಂಡು ಮಕ್ಳಿಲ್ಲ, ಹೆಣ್ಮಕ್ಳಿದಾರೆ ಬಟ್ ಗಂಡು ಮಕ್ಳಿಲ್ಲ, ಓಕೆನಾ? ಗಂಡ್ ಮಕ್ಳಿಲ್ಲ ಅಂದ್ರೆ ಅವನ ರಾಜ್ಯವನ್ನ ಬ್ರಿಟಿಷ್ ಅವರು ವಶಪಡಿಸ್ಕೊಂತಿದ್ರು, ಓಕೆನಾ? ಈವನ್ ಅವನು ಒಂದು ದತ್ತು ಪುತ್ರನ ತಗೊಂಬಂದ್ರು ಕೂಡ, ಸಾಕಿದ್ರು ಕೂಡ ಅವನಿಗೂ ಕೂಡ ಆ ರೈಟ್ ಸಿಗ್ತಿರ್ಲಿಲ್ಲ. ಅವನ ಸ್ವಂತ ಹೈರ ಆಗಿರ್ಬೇಕು, ಅಂದ್ರೆ ಅವನಿಗೆ ಸ್ವಂತ ಮಗ ಆಗಿದ್ರೆ ಮಾತ್ರ ಆ ರಾಜ್ಯನ ಅವನು ಮುಂದುವರ್ಸ್ಕೊಂಡು ಹೋಗ್ಬೋದಿತ್ತು, ಓಕೆನಾ? ಅವನೇನಾದ್ರು ದತ್ತು ಮಗನ ತಗೊಂಬಂದು ನಾನು ಬಿಡ್ತೀನಿ ಅಂದ್ರೆ ಅದಕ್ಕೆ ರೈಟ್ಸ್ ಇರಲಿಲ್ಲ. ಆ ರಾಜ್ಯನ ಕಂಪ್ಲೀಟ್ ಆಗಿ ಬ್ರಿಟಿಷ್ ಅವರು ವಶಪಡಿಸ್ಕೊಂತಿದ್ರು, ಓಕೆನಾ? ನೆಕ್ಸ್ಟ್, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನು ಯಾರು ಪರಿಚಯಿಸಿದ್ದು? ಲಾರ್ಡ್ ವೆಲೆಸ್ಲಿ, ಲಾರ್ಡ್ ಡಾಲೌಸಿ, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಆಮ್ಸ್ಟೆಡ್. ಆನ್ಸರ್ ಈಸ್ ಲಾರ್ಡ್ ಡಾಲೌಸಿ. ಲಾರ್ಡ್ ಅಮರ್ಸ್ಟ್. ಇವನು ಬರ್ಮಾ ಯುದ್ಧದಲ್ಲಿ ಇದ್ದಿದ್ ನಾವು ನೋಡ್ಬೋದು. ಬರ್ಮಾ ಯುದ್ಧ ನಡೀತಲ್ಲ, ಬರ್ಮಾ ವಾರ್, ಆ ಟೈಮಲ್ಲಿ ಲಾರ್ಡ್ ಹಮ್ರಸ್ಟ್. ಓಕೆ, ಹೆಂಗ್ ಪ್ರೊನೌನ್ಸ್ ಮಾಡೋದು? ಹಮ್ರಸ್ಟ್. ಏನ್ ಹೆಸರುಗಳಲ್ಲ, ಓಕೆ, ಹಮ್ರಸ್ಟ್. ನಮಗೆಲ್ಲ ಕಷ್ಟ ಅಪ್ಪ ಸ್ವಲ್ಪ ಪ್ರೊನೌನ್ಸ್ ಮಾಡೋದಕ್ಕೆ. ಅಂಡ್ ಲಾರ್ಡ್ ವೆಲೆಸ್ಲಿ ಗೊತ್ತಿರೋದೇ ನಿಮ್ಗೆ, ಸಬ್ಸಿಡಿಯರಿ ಅಲಯನ್ಸ್. ನೋಡಿ, ಈ ಅಲಯನ್ಸ್ ಅಲ್ಲಿ 2 ಡಬಲ್ ಎಲ್ ಬರುತ್ತೆ, ವೆಲೆಸ್ಲಿ ಅಲ್ಲೂ ಡಬಲ್ ಎಲ್ ಬರುತ್ತೆ, ಹೀಗ್ ನೆನ್ಪಿಡ್ಕೊಳ್ಳಿ. ಲಾರ್ಡ್ ಡಾಲೌಸಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಡಿ ಬರುತ್ತೆ, ಓಕೆ? ಯಾಕಂದ್ರೆ ಈವನ್ ಇವೆಲ್ಲ ಈಸಿ ಕ್ವಶನ್ಸ್ ಗಳೇ, ಬಟ್ ಅಲ್ಲೋದ್ರೆ ಕನ್ಫ್ಯೂಷನ್ ಆಗುತ್ತೆ. ಲಿಟ್ರಲಿ ಒಂದೇ ತರ ಹೆಸರುಗಳೈತೆ, ನನ್ ಮಗನ್ ಗೊತ್ತಿರುತ್ತೆ, ಎಲ್ಲ ಒಂದೇ ತರ ಹೆಸರುಗಳೇ ಇಟ್ಕೊಂಡವ್ರೆ, ಕರೆಕ್ಟ್ ಅಲ್ಲ? ಕನ್ಫ್ಯೂಷನ್ ಆಗುತ್ತೆ. ನಿಜ ಹೇಳ್ತೀನಿ, ಈಸಿ ಕ್ವಶನ್ಸ್ ಗಳು ಅನ್ಸೋದ್ರು ಕೂಡ ಎಕ್ಸಾಮ್ ಹಾಲ್ ಅಲ್ಲಿ ಈಸಿ ಕ್ವಶನ್ಸ್ ಗಳು ಕೂಡ ಆಪ್ಷನ್ಸ್ ನೋಡಿ ಕನ್ಫ್ಯೂಷನ್ ಆಗುತ್ತೆ. ನೀವೇನಾದ್ರೂ ಒಂದು ಟ್ರಿಕ್ ಮಾಡಿ ನೆನ್ಪಿಡ್ಕೊಬೇಕು. ಸಬ್ಸಿಡಿಯರಿ ಅಲಯನ್ಸ್, ದೆನ್ ಪರ್ಮನೆಂಟ್ ಸೆಟಲ್ಮೆಂಟ್, ಜಮೀನ್ದಾರಿ ಸಿಸ್ಟಮ್, ಎಷ್ಟು ಸಿಸ್ಟಮ್ಗಳು ಬಂತು. ಹೆಸರುಗಳಂತೂ ಎಲ್ಲಾರ್ಗು ಒಬ್ಬನ್ ತರನೇ ಹಂಗೆ ಐತೆ. ಸೊ ಅದಕ್ಕೆ ಕನ್ಫ್ಯೂಷನ್ ಆಗ್ಬಾರ್ದು ಅಂದ್ರೆ ಈ ತರ ಏನೋ ಟ್ರಿಕ್ ಆಗಿ ನೆನ್ಪಿಡ್ಕೊಂಡು, ಓಕೆನಾ? ನೀವ್ ಅನ್ಕೊಂತಾರೆ ಇವೆಲ್ಲ ಈಸಿ ಕ್ವಶನ್ಸ್ ಅಪ್ಪ ಅಂತ, ಬಟ್ ಎಕ್ಸಾಮ್ ಅಲ್ಲಿ ಲಿಟ್ರಲಿ ಈಸಿ ಕ್ವಶನ್ಸ್ ಗಳನ್ನ ತಪ್ಪು ಮಾಡ್ಬಿಟ್ಟು ಬರ್ತೀವಿ, ನೆನ್ಪಿರ್ಲಿ, ಓಕೆನಾ? ಲಾರ್ಡ್ ಕಾರ್ನ್ವಾಲಿಸ್ ಯಾವ್ದಕ್ ಸಂಬಂಧಪಟ್ಟಿದ್ದು? ಪರ್ಮನೆಂಟ್ ಸೆಟಲ್ಮೆಂಟ್ ಅಲ್ವಾ? ಕಾರ್ನ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಕಾರ್ನ್ ಜೋಳ. ಪರ್ಮನೆಂಟ್ ಸೆಟಲ್ಮೆಂಟ್ ಸಮಥಿಂಗ್ ರಿಲೇಟೆಡ್ ಟು ಲ್ಯಾಂಡ್, ಆತರ ಏನಾದ್ರು ನೆನ್ಪಿಟ್ಕೊಳ್ಳಿ, ಓಕೆನಾ? ನೆಕ್ಸ್ಟ್, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಡಿಯಲ್ಲಿ ವಶಪಡಿಸಿಕೊಳ್ಳಲಾದ ಪ್ರಮುಖ ರಾಜ್ಯಗಳು ಯಾವುವು? ಸತಾರಾ, ನಾಗ್ಪುರ್, ಝಾನ್ಸಿ, ಅವಧ್. ಆನ್ಸರ್ ಈಸ್ ಸತಾರಾ. ಕರೆಕ್ಟಾ? ಸತಾರಾ ಯಾವಾಗ? 1008 ಇಸ್ವಿಗಳು ನೆನ್ಪಿರ್ಬೇಕು, ಯಾಕಂದ್ರೆ ಇವು ರಿಪೀಟೆಡ್ ಕ್ವಶನ್ಸ್ ಗಳು, ತುಂಬಾ ಕ್ವಶನ್ಸ್ ಗಳಲ್ಲಿ ಕೇಳಿದ್ದಾರೆ, ಇಸ್ವಿಗಳನ್ನು ಕೇಳಿದ್ದಾರೆ, ಯಾವ್ದೆಲ್ಲ ಇದಾವೆ ಅಂತ ಈ ತರನು ಕೇಳಿದ್ದಾರೆ. ಸೊ ನೆನ್ಪಿರ್ಬೇಕು, ಓಕೆನಾ? ಸೊ ಏನ್ ಬರ್ದಿದ್ದೀನಪ್ಪ ನಾನು, 1848 ಸತಾರಾ, ಓಕೆನಾ? ದೆನ್ ವಶಪಡಿಸ್ಕೊಂಡಿದ್ದು ನಾಗ್ಪುರ್ 1853, ಝಾನ್ಸಿ 1854. ಬಟ್ ಅವಧ್ ಬರಲ್ಲ. ಸೊ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್, ಓಕೆನಾ? ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆನ್ಪಿರ್ಲಿ, 1848 ಸತಾರಾ, 1853 ನಾಗ್ಪುರ್, ಝಾನ್ಸಿ. ಕ್ರೊನಾಲಜಿ ಕೂಡ ಕೇಳ್ತಾರೆ, ನೆನ್ಪಿರ್ಲಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಪರ್ಮನೆಂಟ್ ಸೆಟಲ್ಮೆಂಟ್, ದೆನ್ ಜಮೀನ್ದಾರಿ ಸಿಸ್ಟಮ್, ಎಲ್ಲಾನು ಇಂಪಾರ್ಟೆಂಟ್ ಇವೆಲ್ಲ, ಓಕೆನಾ? ದೆನ್ ಬಕ್ಸರ್ ಕದನದ ನಂತರ ಬ್ರಿಟಿಷರು ಅವಧ್ ರಾಜ್ಯದೊಂದಿಗೆ ಯಾವ ಒಪ್ಪಂದ ಮಾಡಿಕೊಂಡರು? ಅಲಹಾಬಾದ್ ಒಪ್ಪಂದ, ಟ್ರೀಟಿ ಆಫ್ ಬೆಸೆಲ್, ಟ್ರೀಟಿ ಆಫ್ ಸಲ್ಬಾಯ್, ಟ್ರೀಟಿ ಆಫ್ ಮ್ಯಾಂಗ್ಳೂರ್. ಆನ್ಸರ್ ಈಸ್ ಟ್ರೀಟಿ ಆಫ್ ಅಲಹಾಬಾದ್. ಕರೆಕ್ಟ್ ಅಲ್ಲ? ಟ್ರೀಟಿ ಆಫ್ ಅಲಹಾಬಾದ್ ಅಲ್ಲಿ ಏನಾಯ್ತು? ಅವಧ್ ಬಿಕಮ್ ಬ್ರಿಟಿಷ್ ಸಬ್ಸಿಡಿಯರಿ ಅಲೆ. ಅವಧ್ ಅವರಿಗೆ ಸೇರ್ತು, ಅದ್ರ ಜೊತೆ ಒಪ್ಪಂದ ಮಾಡ್ಕೊಂಡ್ರು, ಓಕೆನಾ? ಅವಧಲ್ಲಿ ಯಾರಿದ್ದಿದ್ದು ಅವಾಗ? ಶಾ ಉದ್ ದೌಲಾ, ಕರೆಕ್ಟ್ ಅಲ್ಲ? ಸಾರಿ, ಶಾ ಉದ್ ದೌಲಾ ಅಲ್ಲ, ಶುಜಾ ಉದ್ ದೌಲಾ ಇದ್ದಿತ್ತು ಆ ಟೈಮ್. ಅವನ ಜೊತೆ ಟ್ರೀಟಿ ಮಾಡ್ಕೊಂತಾರೆ 1765 ಅಲ್ಲಿ. ಯಾರ ಜೊತೆ? ಶುಜಾ ಉದ್ ದೌಲಾ. ದೆನ್ ಟ್ರೀಟಿ ಆಫ್ ಬೆಸಿನ್ ಸಂಬಂಧಪಟ್ಟಿದ್ ಯಾವ್ದಕ್ಕೆ? ಬ್ಯಾಟಲ್ ಆಫ್
ಯಾರಾದ್ರು ಹೇಳ್ತೀರಾ? ಬ್ಯಾಟಲ್ ಅಲ್ಲ, ಸಾರಿ. ಈ ಮರಾಠಸ್ಗೆ ಸಂಬಂಧಪಟ್ಟಿದ್ದು, ಮರಾಠ ವಾರ್ ನಡೀತಲ್ಲ ಅವಾಗ ಟ್ರೀಟಿ ಆಫ್ ಬೆಸಿನ್ ಬರುತ್ತೆ. ಅದ್ರಲ್ಲೂ ಮೇನ್ ಆಗಿ ಮರಾಠ ವಾರ್ಗೆ ಸಂಬಂಧಪಟ್ಟಿದ್ದು, ಆಂಗ್ಲೋ ಮರಾಠ ವಾರ್ಗೆ ಟ್ರೀಟಿ ಆಫ್ ಬೆಸಿನ್. ಅದ್ರಲ್ಲೂ ಪೇಶ್ವೆ ಬಾಜಿರಾವ್ ಟೂಗೆ ಸಂಬಂಧಪಟ್ಟಿದ್ದು. ಓಕೆನಾ? ಅದು ನೆನಪಿರ್ಲಿ, ಮರಾಠ. ದೆನ್ ಸಲ್ಬಾಯ್ ಕೂಡ ಅವರಿಗೆ ಸಂಬಂಧಪಟ್ಟಿದ್ದೆ, ಮರಾಠಸ್ಗೆ ಸಂಬಂಧಪಟ್ಟಿದ್ದೆ. ಓಕೆನಾ? ಆಂಗ್ಲೋ ಮರಾಠ ವಾರ್ ನಡೀತಲ್ಲ ಅದು. ದೆನ್ ಹೂ ಲೆಡ್ ದ ಬ್ರಿಟಿಷ್ ಆರ್ಮಿ ಡ್ಯೂರಿಂಗ್ ದ ಫಸ್ಟ್ ಆಂಗ್ಲೋ ಸಿಕ್ ವಾರ್? ಸರ್ ಹ್ಯೂ ಗೋಫ್, ಲಾರ್ಡ್ ಡಾಲೋಸಿ, ಸರ್ ಐರ್ಕೂಟ್, ಜನರಲ್ ಗೊಡಾರ್ಡ್. ಆನ್ಸರ್ ಈಸ್ ಆಪ್ಷನ್ ಎ, ಸರ್ ಹ್ಯೂ ಗೋಫ್. ಓಕೆ, ನೆಕ್ಸ್ಟ್. 43ನೇ ಕ್ವಶನ್. ವಿಚ್ ಮೇಜರ್ ಬ್ಯಾಟಲ್ ಡಿಡ್ ದ ಬ್ರಿಟಿಷ್ ವಿನ್ ಅಗೇನ್ಸ್ಟ್ ದ ಸಿಕ್ ಇನ್ ಸೆಕೆಂಡ್ ಆಂಗ್ಲೋ ಸಿಕ್ ವಾರ್? ಮುದ್ಕಿ ವಾರ್. ವಾ, ಎಷ್ಟು ಚೆನ್ನಾಗೈತೆ ಮುದ್ಕಿ ವಾರ್, ಫಸ್ಟ್ ಟೈಮ್ ನಾನು ಕೇಳ್ತಿರೋದು. ಬ್ಯಾಟಲ್ ಆಫ್ ಫಿರೋಜಾಪುರ್, ಬ್ಯಾಟಲ್ ಆಫ್ ಚಿಲನ್ವಾಲಾ, ದೆನ್ ಬ್ಯಾಟಲ್ ಆಫ್ ಗುಜರಾತ್. ಆನ್ಸರ್ ಈಸ್ ಬ್ಯಾಟಲ್ ಆಫ್ ಗುಜರಾತ್. ಓಕೆ, ನೆಕ್ಸ್ಟ್. ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದ ಯುರೋಪಿಯನ್ ರಾಷ್ಟ್ರಗಳು ಯಾವ ಕ್ರಮದಲ್ಲಿ ಬಂದವು? ಕ್ರೋನಾಲಜಿ. ಯಾರ್ಯಾರು ಯಾವ್ದು ಬಂದಿದ್ದು? ಡಚ್, ಇಂಗ್ಲಿಷ್, ಫ್ರೆಂಚ್, ಡ್ಯಾನಿಶ್. ಫಸ್ಟ್ ಯಾರು ಬಂದಿದ್ದು ಹೇಳಿ? ಫ್ರೆಂಚು. ಕರೆಕ್ಟಾ? ಅಲ್ಲ, ಫ್ರೆಂಚ್ಗಿಂತ ಮುಂಚೆ ಒಬ್ರು ಬಂದ್ರು. ಯಾರು? ಆಮೇಲೆ ಎಲ್ರು ಫ್ರೆಂಚ್ ಏನಂತ ಹೇಳ್ತಾರೆ ನೋಡಿ, ಅವ್ರು ಏನ್ ಕೇಳಿದಾರೆ, ಪೋರ್ಚುಗೀಸ್ ನಂತರ ಅಂತ ಕೇಳ್ತಿದ್ದಾರೆ. ಕರೆಕ್ಟಾ? ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಂಡ್ರೆ ಕರೆಕ್ಟ್ ಆಗಿ ಹೇಳ್ತೀರಾ. ಫಸ್ಟ್ ಪೋರ್ಚುಗೀಸ್ ಅವರೇ ಬಂದಿದ್ದು, ಅದ್ರಲ್ಲೇನು ಡೌಟ್ ಇಲ್ಲ. ಕರೆಕ್ಟ್ ಅಲ್ವಾ? ಫಸ್ಟ್ ಪೋರ್ಚುಗೀಸೇ ಬಂದಿದ್ದು. ಅದಾದ್ಮೇಲೆ ಯಾರು ಬಂದ್ರು ಅದನ್ನ ಹೇಳ್ಬೇಕು ಈಗ. ವಾಸ್ಕೋಡಿಗಮ್ಮ ಅಲ್ವಾ? ವಾಸ್ಕೋಡಿಗಮ್ಮ ಬಂದಿದ್ದು. ಕರೆಕ್ಟ್ ಅಲ್ವಾ? ನೆನ್ಪಿದ್ಯಾ? ವಾಸ್ಕೋಡಿಗಮ್ಮ ಫಸ್ಟ್ ಯುರೋಪಿಯನ್ ನೇಷನ್ ಬಂದಿದ್ದೆ ಫಸ್ಟ್ ಪೋರ್ಚುಗೀಸ್, ಅದಾದ್ಮೇಲೆ ಡಚ್. ಕರೆಕ್ಟಾ? ಅದಾದ್ಮೇಲೆ ಡಚ್ ಆದ್ಮೇಲೆ ಇಂಗ್ಲಿಷ್ ಅಂದ್ರೆ ಬ್ರಿಟಿಷ್. ಕರೆಕ್ಟಾ? ಅದಾದ್ಮೇಲೆ ಫ್ರೆಂಚ್, ಅದಾದ್ಮೇಲೆ ಡ್ಯಾನಿಶ್. ಓಕೆ, ಸೊ ಎಲ್ಲಿದೆ? ಫಸ್ಟ್ ಡಚ್, ಆಮೇಲೆ ಇಂಗ್ಲಿಷ್, ಓಕೆ, ಆಮೇಲೆ ಫ್ರೆಂಚ್, ಆಮೇಲೆ ಡ್ಯಾನಿಶ್. ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಫಸ್ಟ್ ಬಂದವರು ಇವರೇ, ಲಾಸ್ಟ್ ಹೋದವರು ಇವರೇ. ಆಯ್ತಾ? ಫಸ್ಟಿಗೆ ಪೋರ್ಚುಗೀಸ್ ಅವರೇ ಬಂದಿದ್ದು ಇಂಡಿಯಾಗೆ, ಲಾಸ್ಟ್ ಹೋದವರು ಪೋರ್ಚುಗೀಸ್ ಅವರೇ. ಅದು ನೆನಪಿಲ್ಲ. ಯಾವಾಗ ಬಂದ್ರು ಅನ್ನೋದೊಂದು ಗೊತ್ತಾಗ್ಬೇಕಲ್ಲ ನಿಮ್ಗೆ, ಅದೊಂದು ಹೇಳ್ಬಿಡ್ತೀನಿ. ಓಕೆನಾ? ಪೋರ್ಚುಗೀಸ್ ಅವ್ರು ಯಾವಾಗ ಬಂದಿದ್ದು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನಿಮಗೆ ಪೋರ್ಚುಗೀಸರು ವಾಸ್ಕೋಡಿಗಾಮ ಬಂದಿದ್ದು ನೆನಪೈತೆ, ಕರೆಕ್ಟ್ ಅಲ್ಲ? ಇವ್ರು ಯಾವಾಗ ಬಂದಿ? 1498 ಅಲ್ಲಿ ಬಂದಿದ್ದ. ಯಾರು? 1498 ಅಲ್ಲಿ ಬಂದಿದ್ದು. ಕರೆಕ್ಟ್ ಅಲ್ಲ? ಡಚ್ ಯಾವಾಗ ಬಂದಿದ್ದು? 1595 ಅಲ್ಲಿ ಬಂದಿದ್ದು. ಕರೆಕ್ಟಾ? ದೆನ್ ಇಂಗ್ಲಿಷ್ ಯಾವಾಗ ಬಂದಿದ್ದು? 1600. ವೆರಿ ಈಸಿ ಇದು ನೆನ್ಪಿಟ್ಕೊಳಕ್ಕೆ. ಫ್ರೆಂಚ್ ಯಾವಾಗ ಬಂದಿದ್ದು? 1664 ಅಲ್ಲಿ ಬಂದಿದ್ದು. ದೆನ್ ಡ್ಯಾನಿಶ್ ಯಾವಾಗ ಬಂದಿದ್ದು? 1616. ಓಕೆ, ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮೈಸೂರಿನ ಹುಲಿ ಎಂಬುದು ಟಿಪ್ಪು ಸುಲ್ತಾನಿನ ವ್ಯಕ್ತಿತ್ವದ ಯಾವ ಅಂಶವನ್ನು ಪ್ರತಿನಿಧಿಸುತ್ತದೆ? ಆಲ್ರೆಡಿ ಇದು ನೋಡಿದ್ವಿ, ಹಿಸ್ ಬ್ರೇವರಿ ಅಂಡ್ ವಾರ್ ಸ್ಕಿಲ್. ಕರೆಕ್ಟ್ ಅಲ್ವಾ? ಈಸಿ ಕ್ವಶನ್. ನೆಕ್ಸ್ಟ್. ಪ್ಲಾಸಿ ಕದನ ನಂತರ ಮೀರ್ ಜಾಫರ್ ಮತ್ತು ಮೀರ್ ಕಾಸಿಂ ಅವರ ನಡುವಿನ ಸಂಬಂಧವೇನು? ಈ ಕ್ವಶನ್ ರಿಪೀಟೆಡ್ ಆಯ್ತಾ? ಎಸ್, ರಿಪೀಟೆಡ್ ಆಯ್ತು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಬಕ್ಸರ್ ಕದನದಲ್ಲಿ ಬ್ರಿಟಿಷರು ತಮ್ಮ ವಿಜಯದ ನಂತರ ಅವಧ್ ರಾಜ್ಯದೊಂದಿಗೆ ಯಾವ ಒಪ್ಪಂದ ಮಾಡಿಕೊಂಡ್ರು? ವೆರಿ ಈಸಿ ಕ್ವಶನ್. ಟ್ರೀಟಿ ಆಫ್ ಅಲಹಾಬಾದ್. ಕರೆಕ್ಟ್ ಅಲ್ವಾ? ಟ್ರೀಟಿ ಆಫ್ ಅಲಹಾಬಾದ್ ಮಾಡ್ಕೊಂತಾರೆ ಆಫ್ಟರ್ ಬ್ಯಾಟಲ್ ಆಫ್ ಬಕ್ಸರ್. ಯಾರ ಜೊತೆ? ಶುಜಾ ಉದ್ದೌಲಾ ಆಫ್ ಅವಧ್. ಓದುದ್ವಲ್ಲ. ದೆನ್ ಹೂ ಇಂಟ್ರೊಡ್ಯೂಸ್ ಸಬ್ಸಿಡಿಯರಿ ಅಲಯನ್ಸ್? ವೆರಿ ಈಸಿ ಕ್ವಶನ್. ಲಾರ್ಡ್
ವೆಲೆಸ್ತಿ. ಅಂದ್ರೆ ಹೇಳದ್ನಲ್ಲ ಎಲ್ಲೆಲ್ಲಿ ನೆನ್ಪಿಟ್ಕೊಳ್ಳಿ ಎಲ್ಲೆಲ್ಲಿ ನೆನ್ಪಿಟ್ಕೊಳ್ಳಿ ಅಂತ. ಕಾನ್ ಅಂದಿದ ತಕ್ಷಣ ನಿಮಗೆ ಗೊತ್ತಾಗ್ಬೇಕು ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ. ಓಕೆನಾ. ನೆಕ್ಸ್ಟ್, ವಾಟ್ ಇಸ್ ದ ಮೇನ್ ರೂಲ್ ಆಫ್ ಸಬ್ಸಿಡಿಯರಿ ಅಲೈನ್ಸ್ ಸಿಸ್ಟಮ್? ಆಪ್ಷನ್ ಬಿ. ಇದು ರಿಪೀಟೆಡ್ ಕ್ವಶನ್, ಸಾರಿ ಫಾರ್ ದಟ್. ಓಕೆ, ಇಟ್ಸ್ ಓಕೆ. Who introduced Dr. Flaps and which major state were annexed under it? ಈ ಕ್ವಶನಿಗೆ ನೀವು ಆನ್ಸರ್ ಹೇಳಿ. ಯಾರು ಡಾಕ್ಟರ್ ಫ್ಲಾಪ್ಸ್ ತಗೊಂಡ್ಬಂದಿದ್ದು? ಡಿ ನೆನ್ಪಿಟ್ಕೊಳ್ಳಿ ಅಂತ ನೆನ್ಪಿಟ್ಕೊಂಡು ಹೇಳಿದ್ದೆ. ಅಂಡ್ ಯಾವ್ಯಾವ್ದು ಸ್ಟೇಟ್ಗಳು ಅಂತಾನು ಹೇಳಿದ್ದೆ. ಅದ್ರದ್ದು ಇಯರ್ ಕೂಡ ನಾನು ನಿಮಗೆ ಹೇಳಿದ್ದೆ. ನೀವ್ ಇವಾಗ ಏನ್ ಮಾಡ್ತೀರಾ ಅಂದ್ರೆ ಆನ್ಸರ್ ಕೀಯಲ್ಲಿ ನನಗೆ ಕಮೆಂಟ್ ಅಲ್ಲಿ ಹೇಳ್ತೀರಾ ಯಾವುದು ಯಾವಾಗ ಅಂತ. ಫಾರ್ ಎಕ್ಸಾಂಪಲ್, ಸತಾರ ಯಾವಾಗ, ನಾಗ್ಪುರ್ ಯಾವಾಗ, ಝಾನ್ಸಿ ಯಾವಾಗ, ಅವಧ್ ಯಾವಾಗ, ಈ ತರ ಯಾವಾಗ ಅಂತ ಅನೆಕ್ಸ್ ಮಾಡಿದ್ ಅಂತ ಹೇಳ್ತೀರಾ. ಸೊ ಇದಕ್ಕೆ ನೀವು ಆನ್ಸರ್ ಹೇಳ್ತೀರಾ. ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಅಂಡ್ ಯಾವ ಸ್ಟೇಟ್ ಗಳ ಅನೆಕ್ಸ್ ಆದ್ರೂ ಅದು ನೆನ್ಪಿಟ್ಕೊಳ್ಳಿ, ಕ್ರೋನಾಲಜಿ ನೆನ್ಪಿಟ್ಕೊಳ್ಳಿ. ಈ ಚಾಪ್ಟರ್ ಅಲ್ಲಿ ಏನೇನ್ ಇಂಪಾರ್ಟೆಂಟ್ ಅನ್ನೋದು ಒಂದ್ಸಲ ಹೇಳ್ಬಿಡ್ತೀನಿ. ಕೆಲವೊಂದು ಬ್ಯಾಟಲ್ಸ್ ಗಳು ಯಾವ್ದಾದ್ರು ಅಂದ್ರೆ ಆಂಗ್ಲೋ ಮರಾಠ ವಾರ್ಸ್ ಗಳನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇಟ್ ರಿಲೇಟೆಡ್ ಟು ಮೈಸೂರ್ ಅವಾಗ. ಸೊ ಕರ್ನಾಟಕ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಂಗ್ಲೋ ಮೈಸೂರ್ ವಾರ್ ನೆನ್ಪಿಟ್ಕೊಬೇಕು. ದೆನ್ ಅದ್ರಲ್ಲೂ ಬಂದ್ಬಿಟ್ಟು ಮೇನ್ ಆಗಿ ಬ್ರಿಟಿಷ್ ಅವ್ರ ರಿಲೇಟೆಡ್ ಅವ್ರು ಯಾವ್ಯಾವ ಸ್ಪೈಸಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಅಥವಾ ಯುರೋಪಿಯನ್ಸ್ ಬಂದಾಗ ಯಾವ್ಯಾವ ಸ್ಪೈಸ್ ಗಳ ಟ್ರೇಡ್ ನಡೀತಿತ್ತು, ಈ ಟಾಪಿಕ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಕೆಲವೊಂದು ಟಾಪಿಕ್ಸ್ ಗಳು ಬರುತ್ತೆ, ಯಾರು ಇಲ್ಲಿ ಕಾಫಿನ ಇಂಟ್ರೊಡ್ಯೂಸ್ ಮಾಡಿದ್ದು, ಇಲ್ಲ ಬನಾನಾನ ಇಂಟ್ರೊಡ್ಯೂಸ್ ಮಾಡಿದ್ದು, ಈ ತರ ಕ್ವಶನ್ಸ್ ಗಳು ಬರೋ ಚಾನ್ಸಸ್ ಗಳಿದೆ. ಇದು ಯಾರ್ಯಾರು ತಗೊಂಬಂದ್ ಮಾಡಿದ್ದು, ಅಥವಾ ಸ್ಪೈಸ್ ಯಾವ್ಯಾವ ಸ್ಪೈಸ್ ಟ್ರೇಡ್ ಗಳು ನಡೀತಿತ್ತು ನೆನ್ಪಿಟ್ಕೊಳ್ಳಿ. ಓಕೆನಾ. ದೆನ್ ಅದಾದ್ಮೇಲೆ ಈ ಬ್ಯಾಟಲ್ ಆಫ್ ಏನು ಫಾರ್ ಎಕ್ಸಾಂಪಲ್ ಬ್ಯಾಟಲ್ ಆಫ್ ಏನ್ ನಡೀತು, ಈ ವಾಂಡಿ ವಾಶ್ ಇರ್ಬೋದು, ಅಥವಾ ಫ್ರೆಂಚ್ ಜೊತೆಗೆ ನಡೆದಿದ್ದಂತಹ ಬ್ಯಾಟಲ್ಸ್ ಗಳಿದಾವೆಲ್ಲ, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲ ನೋಡ್ಕೊಳ್ಳಿ. ದೆನ್ ಬ್ಯಾಟಲ್ ಆಫ್ ಪ್ಲಾಸಿ ವೆರಿ ಇಂಪಾರ್ಟೆಂಟ್. ದೆನ್ ಇದಾದ್ಮೇಲೆ ಕೆಲವೊಂದು ನೋಡಿ, ಪರ್ಮನೆಂಟ್ ಸಿಸ್ಟಮ್ ಅಂಡ್ ಸಬ್ಸಿಡಿಯರಿ ಅಲೈನ್ಸ್ ಗೊತ್ತಿರ್ಬೇಕು ನಿಮಗೆ. ಅಂದ್ರೆ ಹಂಗಂದ್ರೆ ಏನು ಅಂತಾನು ಗೊತ್ತಿರ್ಬೇಕು, ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು, ಅದ್ ಹೇಗ್ ವರ್ಕ್ ಆಯ್ತು ಅದೆಲ್ಲ ನಿಮಗೆ ಗೊತ್ತಿರ್ಬೇಕು. ಪರ್ಮನೆಂಟ್ ಸೆಟಲ್ಮೆಂಟ್, ಸಬ್ಸಿಡಿಯರಿ ಅಲೈನ್ಸ್, ಜಮೀನ್ದಾರಿ ಸಿಸ್ಟಮ್, ದೆನ್ ಮಹಾಲ್ವಾರಿ ಸಿಸ್ಟಮ್, ಅಂಡ್ ಈ ತರದ್ದೆಲ್ಲ ಬಂತಲ್ಲ, ಇದೆಲ್ಲ ನಿಮಗ್ ಗೊತ್ತಿರ್ಬೇಕು. ದೆನ್ ಬೇರೆ ಏನು, ಸೊ ಇದಿಷ್ಟು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಗವರ್ನರ್ ಜನರಲ್ಸ್ ಗಳು ಅವರ ಪೀರಿಯಡ್ ಅಲ್ಲಿ, ಅವ್ರು ಯಾವ ಪೀರಿಯಡ್ ಅಲ್ಲಿ ಇದ್ರು, ಅವ್ರ ಪೀರಿಯಡ್ ಅಲ್ಲಿ ನಡೆದಿರೋ ಅಂತ ಇಂಪಾರ್ಟೆಂಟ್ ಇವೆಂಟ್ಸ್ ಗಳು ವೆರಿ ಇಂಪಾರ್ಟೆಂಟ್. ಇದಂತೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಈ ಚಾಪ್ಟರ್ಸ್ ಅಲ್ಲಿ ನಾವು ನೋಡುವಂತದ್ದೇ ಗವರ್ನರ್ ಜನರಲ್ಸ್ ಗಳು ಅವ್ರ ಟೈಮ್ ಅಲ್ಲಿ ನಡೆದಿರೋ ಅಂತ ಇಂಪಾರ್ಟೆಂಟ್ ಇವೆಂಟ್ಸ್ ಗಳು. ಇದ್ರಲ್ಲಿ ತುಂಬಾ ಕ್ವಶನ್ಸ್ ಗಳು ಬಂದೈತೆ. ಇದಿಷ್ಟು, ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದು ಬಿಟ್ರೆ ಇನ್ನ ಆಂಗ್ಲೋ ಬರ್ಮಾ ವಾರ್ಗಳು ನಡೆಯುತ್ತೆ, ಆಂಗ್ಲೋ ಅಫ್ಘಾನ್ ವಾರ್ ನಡೆಯುತ್ತೆ, ಅಂಡ್ ಆಂಗ್ಲೋ ಮರಾಠ ವಾರ್ ನಡೆಯುತ್ತೆ, ದೆನ್ ಆಂಗ್ಲೋ ಸಿಖ್ ವಾರ್ ನಡೆಯುತ್ತೆ. ಇವು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಓಕೆನಾ, ದೀಸ್ ಆರ್ ವೆರಿ ಲೋಯೆಸ್ಟ್ ಆಫ್ ಲೋ ಚಾನ್ಸಸ್ ಆಫ್ ಕೇಳೋದು. ಸೊ ಇದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಡಿ. ನಾನು ಯಾವ್ದು ಹೇಳಿದೀನೋ ಆ ಟಾಪಿಕ್ಸ್ ಗಳಿಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಅದ್ರಲ್ಲೂ ಕೆಲವೊಂದು ಇಂಪಾರ್ಟೆಂಟ್ ಗವರ್ನರ್ ಜನರಲ್ಸ್ ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅವ್ರನ್ನ ಫೋಕಸ್ ಮಾಡಿ. ಎಲ್ಲಾ ಗವರ್ನರ್ ಜನರಲ್ಸ್ ಬೇಡ, ಕೆಲವೊಂದು ಇಂಪಾರ್ಟೆಂಟ್ ಗವರ್ನರ್ ಜನರಲ್ಸ್ ಗಳು ಬರ್ತಾರೆ, ಅವ್ರು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅವ್ರ ಪೀರಿಯಡ್ ತುಂಬಾನೇ ಡೆವಲಪ್ಮೆಂಟ್ಸ್ ಗಳಾಗ್ಲಿ, ಅಥವಾ ತುಂಬಾನೇ ಇಂಪಾರ್ಟೆಂಟ್ ಈವೆಂಟ್ಸ್ ಗಳು ನಡೆದಿರುತ್ತೆ, ಅದನ್ನ ಮಾತ್ರ ಫೋಕಸ್ ಮಾಡಿದ್ರೆ ಸಾಕಾಗತ್ತೆ. ಓಕೆನಾ. ಬೇರೆ ಏನು, ನಾನು ಹೇಳಿದ್ನಲ್ಲ ಜಾಸ್ತಿ ಇದೆಲ್ಲ ಬೇಡ. ಅಫ್ಘಾನು, ಬರ್ಮಾ ಇವೆಲ್ಲ ಇಂಪಾರ್ಟೆಂಟ್ ಇಲ್ಲ. ಓಕೆನಾ, ಇವೆಲ್ಲ ಇದರಿಂದ ಎಲ್ಲ ಕ್ವಶನ್ಸ್ ಬರಲ್ಲ. ಓಕೆನಾ, ಬಂದ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದ್ ಬರ್ಬೋದು ಅಷ್ಟೇ. ಬಟ್ ಬರುವಂತ ಕ್ವಶನ್ಸ್ ಗಳನ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಇದಾಗಿತ್ತು ಇವತ್ತಿನ ಸೆಷನ್. ಸೊ ಬೇಗ ಅಪ್ಲೋಡ್ ಮಾಡ್ತೀನಿ, ಅಂಡ್ ನೆಕ್ಸ್ಟ್ ಸೆಷನ್ ಬೇಗ ಮತ್ತೆ ಸ್ಟಾರ್ಟ್ ಮಾಡೋಣ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬೈ ಬೈ, ಟೇಕ್ ಕೇರ್. ಏನಾದ್ರು ಡೌಟ್ಸ್ ಗಳಿದ್ರೆ, ಕ್ವಶನ್ಸ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ.